ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ. ವೆಲ್ಕಮ್ ಶ್ರೀರಾಜ್. ಥ್ಯಾಂಕ್ ಯು ಅಖಿಲೇಶ್. ಸೌಜನ್ಯ ಹತ್ಯಾಚಾರ ಪ್ರಕರಣ 13 ವರ್ಷಗಳು ಕಳೆದಿದೆ. ದಾರುಣವಾಗಿ ಆಕೆ ಅಂತ್ಯವನ್ನ ಕಂಡಿದ್ದಾಳೆ. ಆದ್ರೆ ಈ ಪ್ರಕರಣದಲ್ಲಿ ಆಕೆಗೆ ನ್ಯಾಯ ಸಿಗಬೇಕು, ಜಯ ಆಗಬೇಕು, ಯಾರ ಕೀಚಕರಿದ್ದಾರೆ ಅವರು ಹೊರಗೆ ಬರಬೇಕೆನ್ನುವಂತಹ ನಿತ್ಯ ಹೋರಾಟ ನಡೀತಾನೆ ಇದೆ. ಸದ್ಯ ಸೌಜನ್ಯ ಪ್ರಕರಣ ಈಗ ಮತ್ತೊಂದು ಮಜಲನ್ನ ಪಡ್ಕೊಳ್ತಾ ಇದೆ. ಅದುವೇ ಮಹತ್ವದ ಹೆಜ್ಜೆಯನ್ನ ಇಡೋದಕ್ಕೆ ಸಮಗ್ರ ತನಿಖೆ ಆಗಬೇಕು, ಹೊಸ SIT ಆಗಬೇಕೆನ್ನುವಂತ ಕೂಗು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ 1 ಗಂಟೆಗಳ ಕಾಲ ಒಂದಿಷ್ಟು ಸ್ಫೋಟಕ ಅಂಶ, ಸ್ಫೋಟಕ ಆಡಿಯೋ ಜೊತೆ ನಿಮ್ಮನ್ನ ಆ ಇಡೀ ವಿಚಾರ ಬಗ್ಗೆ ನಿಮ್ಗೆ ಹೇಳ್ತಾನೆ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ, ಸೌಜನ್ಯವೇ ಸಾಕ್ಷಿ. ಕಳೆದ 13 ವರ್ಷಗಳಿಂದ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಇನ್ನೂ ಕೂಡ ಜೀವಂತವಾಗಿದೆ. ಈಗ ಪ್ರಕರಣದ ಸಮಗ್ರ ತನಿಖೆಗೆ ಪ್ರತ್ಯೇಕ SIT ರಚನೆ ಆಗಬೇಕೆನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಇದು ಸಾಧ್ಯವೇ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಹಾಗಾದ್ರೆ ಕಾನೂನಿನಲ್ಲಿರುವಂತಹ ಅವಕಾಶಗಳು ಏನು ಅನ್ನೋದರ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಹದಿಮೂರು ವರ್ಷಗಳ ಬಳಿಕವೂ ಸೌಜನ್ಯ ಕೇಸ್ ಜೀವಂತ. ಪ್ರಕರಣದ ಸುತ್ತಲೂ ನಡೆದ ಧ್ವನಿ ಅಡಗಿಸುವ ಧೋರಣೆ. ಕುಮಾರಿ ಸೌಜನ್ಯಾಳ ಕೊಲೆ ಮತ್ತು ಅತ್ಯಾಚಾರ ನಡೆದು ಅಕ್ಟೋಬರ್ 9ಕ್ಕೆ ಭರ್ತಿ 13 ವರ್ಷಗಳು. 13 ವರ್ಷಗಳು ಕಳೆದರೂ ಸೌಜನ್ಯ ಪ್ರಕರಣ ಇನ್ನೂ ಜೀವಂತವಾಗಿದೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೋರಾಟಗಳು ನಿರಂತರವಾಗಿ ನಡೆಯುತ್ತಲೇ ಇದೆ. ಸತ್ಯದ ಮುಂದೆ ನಗ್ನಗೊಳ್ಳುವುದು, ನ್ಯಾಯದ ಮುಂದೆ ನಗ್ನಗೊಳ್ಳುವುದು, ಬರೀ ಇಂಥವೇ ಈ ಪ್ರಕರಣದ ಸುತ್ತ ನಡೆಯುತ್ತಲೇ ಬಂದಿದೆ. ಸಮರ್ಥನೆಗೂ ಒಂದು ಮಿತಿ ಇದೆ, ವಿರೋಧಕ್ಕೂ ಒಂದು ಮಿತಿ ಇದೆ. ಸೌಜನ್ಯ ಪ್ರಕರಣದ ಸುತ್ತ ಆ ಮಿತಿಗಳು ಎಲ್ಲೆ ಮೀರಿದಾಗ ನಡೆಯುವ ಬೆಳವಣಿಗೆಯನ್ನ ಇಂದು ಸಮಾಜ ಕಂಡು ಮರಗುತ್ತಾ ಇದೆ. ಯಾವುದನ್ನ ಉದ್ದೀಪಿಸಬೇಕೋ ಅದನ್ನ ಮತ್ತಷ್ಟು ಅದುಮಿ ನಾಶ ಮಾಡುವ ಪ್ರವೃತ್ತಿ, ಧ್ವನಿ ಅಡಗಿಸುವ ಧೋರಣೆ ಸೌಜನ್ಯ ಪ್ರಕರಣದ ಸುತ್ತಲೂ ಇಂದಿಗೂ ನಡೀತಾ ಇರೋದು ಈ ದೇಶದ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ಸೌಜನ್ಯ ಪ್ರಕರಣದ ಸಮಗ್ರ ತನಿಖೆಗೆ ಆಗ್ರಹ. ಮರು ತನಿಖೆ ಸಾಧ್ಯವೇ ಇಲ್ಲ ಎಂದಿದ್ದ ಹೈಕೋರ್ಟ್. ಹೌದು, ಅಕ್ಟೋಬರ್ 9ರಿಂದ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಪ್ರಕರಣವನ್ನ ಸಮಗ್ರ ತನಿಖೆಗೆ ಪ್ರತ್ಯೇಕ SIT ರಚನೆಗೆ ಆಗ್ರಹಿಸಿ ರಾಜ್ಯದ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆದರೆ CBI ವರದಿ ಹೊರಬಂದ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಮರು ತನಿಖೆಗೆ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಎಂದು ಆಗ್ರಹಿಸಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ PIL ಅನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಈ ನಡುವೆ ಮತ್ತೆ ಸಮಗ್ರ ತನಿಖೆಗೆ SIT ರಚನೆ ಆಗಬೇಕು ಎಂಬ ಒತ್ತಾಯ ಪುರಸ್ಕೃತಗೊಳ್ಳುತ್ತದೆಯೇ ಎನ್ನುವುದೇ ಪ್ರಶ್ನೆಯಾಗಿದೆ. ವಿಚಾರಣಾಧೀನ ಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿಗೆ ಅವಕಾಶ. ತನಿಖಾ ಸಂಸ್ಥೆಗಳ ಕಾರ್ಯವೈಖರಿಯನ್ನ ಬಟ ಬಯಲುಗೊಳಿಸಿದ ಕೇಸ್. ಪ್ರಕರಣದಲ್ಲಿ ಸರ್ಕಾರ, ಮೂಲ ದೂರುದಾರರು ಅಥವಾ ಸಂತ್ರಸ್ತ ಕುಟುಂಬವು ಆರೋಪಿಯನ್ನ ದೋಷಮುಕ್ತಗೊಳಿಸಿದ ವಿಚಾರಣಾಧೀನ ನ್ಯಾಯಾಲಯದ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಕೆ ಮಾಡುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಮೇಲ್ಮನವಿಯಲ್ಲಿ ತನಿಖಾ ಲೋಪಗಳನ್ನ ಪರಿಗಣಿಸಬಹುದಾಗಿದೆ ಎಂದು ಕೂಡ ಹೈಕೋರ್ಟ್ ನ್ಯಾಯಪೀಠ ತನ್ನ ಆದೇಶದಲ್ಲಿ ಹೇಳಿತ್ತು ಎನ್ನುವುದು ಉಲ್ಲೇಖಾರ್ಹ. ಇನ್ನು ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇಡೀ ದೇಶಕ್ಕೆ ಒಂದು ಕಪ್ಪು ಚುಕ್ಕೆ. ದೇಶದ ಕಾನೂನು ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲಾಗಿ ಕೂಡ ಕಂಡ ಪ್ರಕರಣ. ಸೌಜನ್ಯಳೆಂಬ ಒಬ್ಬ ಅಪ್ರಾಪ್ತ ಯುವತಿ ಅತ್ಯಂತ ಬೀಭತ್ಸವಾಗಿ ಅತ್ಯಾಚಾರವಾಗಿ ಕೊಲೆಯಾಗಿ ಬರೋಬ್ಬರಿ 13 ವರ್ಷಗಳಾದರೂ ಅಪರಾಧಿಗಳು ಯಾರೆಂದು ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಾಗಿಲ್ಲ.
ಈಗ ಪರ ವಿರೋಧ ಚರ್ಚೆಗಳಾಗ್ತಿವೆ. ಈಗ ಸೌಜನ್ಯ ಪ್ರಕರಣ ಮಗ್ಗಲು ಬದಲಿಸಿದೆ. ಚರ್ಚೆಗಳು ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವ ಮಸಲತ್ತಿನಲ್ಲಿ ಇದ್ದಂತಿವೆ. ಈ ಪ್ರಕರಣ ಈ ದೇಶದ ಕಾನೂನು ವ್ಯವಸ್ಥೆಯ ಅವ್ಯವಸ್ಥೆಯನ್ನ ಬೆತ್ತಲು ಮಾಡಿದೆ. ತನಿಖಾ ಸಂಸ್ಥೆಗಳ ಕಾರ್ಯವೈಖರಿಯನ್ನ, ಬೇಜವಾಬ್ದಾರಿಯನ್ನ, ಹೊಡೆಗೇಡಿತನವನ್ನ ಬಟಾಬಯಲುಗೊಳಿಸಿದೆ. ಒಟ್ಟಿನಲ್ಲಿ ಪ್ರಕರಣದ ಬಗ್ಗೆ ಹೋರಾಟ ಇನ್ನೂ ಚಾಲ್ತಿಯಲ್ಲಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಕ್ಕಾಗಿ ಹೋರಾಟ ನಡೆಯುವವರೆಗೂ ಪ್ರಕರಣ ಜೀವಂತವಾಗಿರಲಿದೆ. ಪ್ರಕರಣ ಹೇಗೆ ಮುಂದೆ ತಿರುವು ಪಡೆದುಕೊಳ್ಳಲಿದೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ಒಂದು ಸಮಗ್ರ ತನಿಖೆ ಆಗ್ಬೇಕೆನ್ನುವಂತ ದೊಡ್ಡ ಮಟ್ಟದ ಕೂಗೆದ್ದಿದೆ. ಶ್ರೀರಾಜ್, ಈ ಪ್ರಕರಣ ಗಮನಿಸ್ತಾ ಇದ್ರೆ ಯಾವಾಗ ಇಂಥದ್ದೊಂದು ಪ್ರಕರಣ ಆಯ್ತಲ್ಲ, ಆಗ ಸ್ಥಳೀಯ ಪೊಲೀಸರು, CID ಇರ್ಬೋದು, CBI ಅಂದ್ರೆ ಘಟಾನುಘಟಿ ತನಿಖಾ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಇರೋದು. ಇವರೆಲ್ಲ ತನಿಖೆ ಮಾಡಿದ್ರು ಕೂಡ ಇಲ್ಲಿವರೆಗೂ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿಲ್ಲ. ಯಾವ್ಯಾವುದೋ ಒಂದು ಸ್ವರೂಪ ತಗೊಂಡ್ಕೊಂಡೇ ಹೋಯ್ತು. ಈಗ ಮತ್ತೆ SIT ಅನ್ನುವಂತ ಕೂಗು ಎದ್ದಿದೆಯಲ್ಲ, ಅಂದ್ರೆ SIT ಹೆಂಗ್ ತನಿಖೆ ಮಾಡಬೇಕು? ಹಾಗಂದ್ರೆ ಇಲ್ಲಿವರೆಗೂ ಆಗಿರುವಂತ ತನಿಖೆ ಫೇಲಾ? ಕಂಪ್ಲೀಟ್ಲಿ ಫೇಲ್. ಅದರಲ್ಲಿ ನೋ ಡೌಟ್ಸ್, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಅಥವಾ ಸಂಶಯ ಇಲ್ಲ, ಅದು ಅನುಮಾನ ಇಲ್ಲ. ಕಂಪ್ಲೀಟ್ಲಿ ಈ ತನಿಖೆಗಳೆಲ್ಲ ಫೇಲ್. ಅಂದ್ರೆ ಅಪರಾಧಿಗಳು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಲ್ಲಿ ಸೋತಿದೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಇಲ್ಲದೆ ಇದ್ದಿದ್ರೆ ಈ CBI ತನಿಖೆ ಆಯಿತು, CID ಆಯಿತು, ಆಮೇಲೆ ಈಗ ಹಾಲಿ SIT ತನಿಖೆ ಆಗ್ತಾ ಇದೆ. ಸೊ ಇಲ್ಲಿ ಇದುವರೆಗೂ ಕೂಡ ಸೌಜನ್ಯಗಳನ್ನ ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವ ವಿಷಯ ಇನ್ನೂ ಬಯಲಾಗಿಲ್ಲ. ಸೊ ಹಾಗಾಗಿ ಕಂಪ್ಲೀಟ್ಲಿ ತನಿಖಾ ಸಂಸ್ಥೆಗಳು ಹೊಣೆಗೇಡಿತನವನ್ನ ಇಲ್ಲಿ ತೋರಿಸ್ಪಟ್ಟಿದೆ, ಮತ್ತೆ ಬೇಜವಾಬ್ದಾರಿಯಿಂದ ವರ್ತಿಸಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೆ ಈಗ SIT ಇದಕ್ಕೆ ಪ್ರತ್ಯೇಕವಾಗಿ ರಚನೆ ಆಗಬೇಕು ಅನ್ನುವ ಒತ್ತಾಯ ಮತ್ತು ಆಗ್ರಹ ಕೇಳಿ ಬರ್ತಾ ಇತ್ತಿಲ್ಲ, ಅದು ಅಷ್ಟು ಸುಲಭ ಅಲ್ಲ. ಸೊ 2023ರಲ್ಲಿ CBI ಒಂದು ರಿಪೋರ್ಟ್ ಬಂದಾಗ ಸಾರ್ವಜನಿಕ ಹಿತಾಸಕ್ತಿಯನ್ನ ಹೈಕೋರ್ಟ್ಗೆ ಸಲ್ಲಿಸಲಾಯಿತು, ಮರು ತನಿಖೆಯನ್ನ ಮಾಡಬೇಕು ಅಂತ. ಮತ್ತೆ ಸೌಜನ್ಯ ಪರ ಹೋರಾಟಗಾರರು ಕೂಡ ಒತ್ತಾಯನ ಮಾಡಿದ್ರು CBI ಮರು ತನಿಖೆ. ಅಷ್ಟು ಸುಲಭದಲ್ಲಿ ಮರು ತನಿಖೆಯನ್ನ ಮಾಡಬೇಕು ಅಥವಾ ಮರು ತನಿಖೆಯನ್ನು ಆಗ್ರಹಿಸಿದ ಕೂಡಲೇ ಮರು ತನಿಖೆಗೆ ಸರ್ಕಾರ ಆದೇಶಿಸುವುದು ಅಷ್ಟು ಸುಲಭ ಇಲ್ಲ. ಹಾಗಾಗಿ PB ವರಾಳೆ ಮತ್ತು ಕೃಷ್ಣ ದೀಕ್ಷಿತ್ ಇದ್ದಂತಹ ದ್ವಿಸದಸ್ಯ ನ್ಯಾಯಪೀಠ ಆ ಅರ್ಜಿಯನ್ನ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ತಿರಸ್ಕಾರ ಮಾಡಿತು. ಸೊ ಒಂದು ಅವಕಾಶ ಇದೆ, ಏನು ಕೇಳಿದ್ರೆ ಯಾರು ಮೂಲ ದೂರುದಾರರಿದ್ದಾರೋ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಮೂಲದಾರರಿದ್ದಾರೋ ಅಥವಾ ಕುಟುಂಬಸ್ಥರು ಯಾರಿದ್ದಾರೋ ಅವರು ದೂರನ್ನ ಸಲ್ಲಿಸಿದ್ರೆ ಮತ್ತೆ ಮರು ತನಿಖೆಗೆ ಅವಕಾಶ ಇದೆ ಅಂತ. CBI ಈಗ ಒಂದು ಅವಕಾಶ ಇದೆ CBIಗೆ, ಕುಟುಂಬವನ್ನ ಸುಪ್ರೀಂ ಕೋರ್ಟ್ಗೆ ಕರೆದುಕೊಂಡು ಹೋಗಿ ಇದರ ತನಿಖೆ ಮತ್ತೆ ಸಮಗ್ರವಾಗಿ ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶ ಇದೆ. CBI ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಮತ್ತೆ ಕುಟುಂಬಸ್ಥರು ಕೂಡ ಯಾಕೆ ಅದರ ಬಗ್ಗೆ ಆಗ್ರಹವನ್ನ ಅವರೇ ಅಂದ್ರೆ ಈಗ ಯಾರು ಸೌಜನ್ಯ ಪರ ಹೋರಾಟಗಾರರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ, ಮರು ತನಿಖೆ ಆಗಬೇಕು, SIT ಪ್ರತ್ಯೇಕ ಆಗಬೇಕು ಅನ್ನೋದೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಮತ್ತೆ ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಕುಟುಂಬಸ್ಥರು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಇದೆ. ಇದೆಲ್ಲವೂ ಕೂಡ ಒಂದಿಷ್ಟು ಅನುಮಾನಗಳಿಗೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಮತ್ತೆ ಈ ಯಾರು ವಿರೋಧ ಬಣದಲ್ಲಿ ಇದ್ದಾರೋ ಅಥವಾ ವಿರೋಧವಾಗಿ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಟೀಮನ್ನ ತೀವ್ರವಾಗಿ ಟೀಕೆ ಮಾಡ್ತಾ ಇದ್ರು, ಅವ್ರಿಗೆಲ್ರಿಗೂ ಕೂಡ ಇದೆಲ್ಲವೂ ಕೂಡ ಒಂದು ಅನುಮಾನಕ್ಕೆ ಕಾರಣ ಆಗುತ್ತೆ ಮತ್ತು ಟೀಕೆಗೆ ಒಂದು ಅಸ್ತ್ರ ಆಗುತ್ತೆ ಅಂತ ಅನ್ಸುತ್ತೆ ನಂಗೆ. ಹೌದೌದು, ಅಂದ್ರೆ ಇವೆಲ್ಲ ವಿಚಾರಗಳು ಈಗ ಚರ್ಚೆ ಆಗ್ತಿದೆ. ಬಟ್ ಒಂದು ನಾನು ಗಮನಿಸಿದಂತೆ ಒಂದು ಸಾರ್ವಜನಿಕ ವಲಯದಲ್ಲಿರೋದು ಸೌಜನ್ಯ ಪ್ರಕರಣ ಅನ್ನೋದಕ್ಕೂ ಕೂಡ ಸೌಜನ್ಯಾಗ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಷಡ್ಯಂತ್ರ ಆಗ್ತಿದೆ. ಸೌಜನ್ಯ ಅವರ ತಾಯಿಗೆ ದುಡ್ಡು ಬರ್ತಿದೆಯಂತೆ, ಜೊತೆಯಲ್ಲಿ ಪವಿತ್ರ ಅಪವಿತ್ರ ಅನ್ನೋ ಮಾತುಗಳು ಬಂತು. ನಂತರ ಇಲ್ಲಿ ಧಾರ್ಮಿಕ ಭಾವನೆಗೆ ನೋವು ತರ್ತಿದ್ದಾರೆ. ಹಂಗಂತ ಕೆಲವೊಂದಿಷ್ಟು ಸಾಮಾಜಿಕ ಹೋರಾಟಗಾರರು ತೈ ಅಂತ ಕುಣಿತಾರೆ. ಜೊತೆಯಲ್ಲಿ ಜನಪ್ರತಿನಿಧಿಗಳು ರ್ಯಾಲಿ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು, ಅವರ ಧಾರ್ಮಿಕ ಭಾವನೆಗೆ ನೋವಾಗಿದ್ರೆ ಅವ್ರು ಮಾಡ್ಲಿ, ಏನ್ ತಪ್ಪಿಲ್ಲ. ಬಟ್ ಯಾಕೆ ಈ ತರವಾಗಿ ಅವರು ನ್ಯಾಯಕ್ಕಿಂತ ಹೆಚ್ಚಾಗಿ ಮತ್ತೊಂದು ವಿಚಾರ ಎತ್ತಿದ್ದಾರೆ? ಇದ್ರ ಬಗ್ಗೆ ಮಾತಾಡೋಣ. ಜೊತೆಯಲ್ಲಿ ಒಂದು ಸ್ಫೋಟಕ ಆಡಿಯೋ ಇದೆ. ಅಂದ್ರೆ ಈ ಸೌಜನ್ಯ ಪ್ರಕರಣದ ಬಗ್ಗೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತ ಈ 12 ಪುಟಗಳ ದೂರರ್ಜಿಯ ಬಗ್ಗೆ ಹಾಗೂ ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಒಂದು ಮಾತನಾಡಿದ್ದಾರೆ, ತಮ್ಮ ಆಕ್ರೋಶ ಹೊರಗಾಕಿದ್ದಾರೆ.
ಹಾಗಾದ್ರೆ ಏನು ಅಂತೀರಾ? ಬನ್ನಿ ನೋಡ್ಕೊಂಡ್ ಬರೋಣ. ಈಗ ಸ್ನೇಹಮಯಿ ಕೃಷ್ಣ ಅವ್ರು ಕೂಡ ನಮ್ಗೆ ಇಂಟರ್ವ್ಯೂಗೆ ಬಂದ್ರು. ಅವರು ಬಂದು ಅಲ್ಲಿ ದೂರ್ ಕೊಟ್ರಲ್ಲ, ಅವ್ರು ಹೇಳೋದು ವಿಠಲ್ ಗೌಡನೇ ರೇಪ್ ಮಾಡಿರೋದು ಸೌಜನ್ಯಾಳನ್ನ. ವಿಠಲ್ ಗೌಡನೊಟ್ಟಿಗೆ ಇದ್ನಂತೆ ಸರ್. ನಾನು ಅವನನ್ನು ಮುಂದೆ ಕರೀರಿ ಮುಟ್ಟಾಳನನ್ನು ಇವನು ಬಿಂಬಿಸುದು ನೋಡುವಾಗ ಸರ್, ಯಾರಾದ್ರೂ ಈಗ ಗೊತ್ತಿಲ್ಲದವ್ರು ಎಣಿಸ್ತಾರೆ ಸೌಜನ್ಯನ ಮನೆ ಎಲ್ಲಿಯ ವಿಠಲ್ ಗೌಡ್ರ ಮನೆ ಏನೋ ಒಂದು 10 ಕಿಲೋಮೀಟರ್ ದೂರದಲ್ಲಿ ಇರ್ಬೇಕು ಅಂತ. ಸೌಜನ್ಯ ಮತ್ತು ವಿಠಲ್ ಗೌಡ್ರ ಮನೆ ಕೂಡು ಕುಟುಂಬ. ವಿಠಲ್ ಗೌಡ್ರ ಅಜ್ಜ, ವಿಠಲ್ ಗೌಡ್ರ ಹೆಂಡತಿ ಮಕ್ಕಳು, ವಿಠಲ್ ಗೌಡ್ರಿಗೆ ಹಾಗೆ 2 ಮಕ್ಕಳು ಸಹ ಇತ್ತು ಸೌಜನ್ಯ ಅತ್ಯಾಚಾರ ಕೊಲೆ ಆಗುವಾಗ. ಇವನಿಗೆ ಪುರಂದರನಿಗೆ 1 ಮಗು ಇತ್ತು. ಕೆಳಗೆ ಇವರದು ಸೌಜನ್ಯನ ಮನೆ, ಮೇಲೆ ಅಜ್ಜನ ಮನೆ. ಇವರದು ಚಿಕ್ಕ ಮನೆ ಆದ ಕಾರಣ ಇವರಲ್ಲಿ ಕೂತ್ಕೊಳ್ಳುದು, ಓದುದು ಮಾಡುದೆಲ್ಲ ಈ ಮನೆಯಲ್ಲಿ. ಅವ ಹೇಳ್ತಾನಲ್ಲ, ವಿಠಲ್ ಗೌಡ ಬಂದ ಇವಳನ್ನು ಇದು ಮಾಡಿದ. ಆ ಮನೆಯಲ್ಲಿ ವಿಠಲ್ ಗೌಡನ ಅಪ್ಪ ಅಮ್ಮ ಎಲ್ಲ ಸತ್ತಿದ್ರಲ್ಲಿ ಕೂಡು ಕುಟುಂಬದಲ್ಲಿ ಇರುವಾಗ ಯಾರಾದ್ರೂ ಇವನಿಗೆ ಯಾವ್ದ್ರಲ್ಲಿ ಕೊಡ್ಬೇಕು? ನಾನು ಯಾವ್ದ್ರಲ್ಲಿ ಕೊಡ್ಬೇಕು ಇವನಿಗೆ? ಅಲ್ಲಿಗೆ ಹೋಗಿದ್ಲು ಅಂತೆಲ್ಲ ಹೇಳುದು. ಎಲ್ಲಿಗೆ ಹೋಗಿದ್ಲಂತೆ? ಎಲ್ಲಿ? ಹೋಟೆಲ್ಗೆ ರಜೆ ಹಾಕಿದ್ದ. ಹೋಟೆಲ್ಗೆ ರಜೆ ಹಾಕಿ ಎಲ್ಲಿ ಹೋಗಿದ್ದ ಕೇಳುದು. ಅವ ಈಗ ಅತ್ಯಾಚಾರ ಮಾಡಿದ ಮನೆ ವಿಠಲ್ ಗೌಡನ ಮನೆ ಹೇಳುದಲ್ಲ. ವಿಠಲ್ ಗೌಡ ಯಾವ ಮನೆಯಲ್ಲಿ ಇದ್ದಂತ ಅವನಿಗೆ ಗೊತ್ತುಂಟ ಮುಟ್ಟಾಳನಿಗೆ? ಅಂದ್ರೆ ವಿಠಲ್ ಗೌಡ ಇವಳು ಬರೋದನ್ನೇ ಕಾದು ಕೂತಿದ್ದ. ಹೌದು, ಎಲ್ಲಿ ಕಾಯ್ತಿದ್ದ? ಮನೆಯಲ್ಲಿ ಯಾರು ಇಲ್ವ ಅವರದ್ದು ಮನೆಯಲ್ಲಿ? ವಿಠಲ್ ಗೌಡ ಒಬ್ಬವ ಇರುದಾ? ವಿಠಲ್ ಗೌಡನ ಅಪ್ಪ ಅಮ್ಮ, ವಿಠಲ್ ಗೌಡನ ಹೆಂಡತಿ, 2 ಮಕ್ಕಳು, ವಿಠಲ್ ಗೌಡನ ತಮ್ಮ, ಅವನ ಹೆಂಡತಿ, ಅವನ ಮಗು ಎಲ್ಲ ಇರ್ಲಿಲ್ವಾ? ಎಲ್ಲ ಮನೆ ಬಿಟ್ಟು ಹೋಗಿದ್ದಾರೆ. ಇವತ್ತು ವಿಠಲ್ ಗೌಡ ಇಲ್ಲಿ ಅತ್ಯಾಚಾರ ಮಾಡ್ಲಿಕ್ಕೆ ಕಾದು ಕೂತಿದ್ದಾನಂತ ಅಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಉಂಟಲ್ಲ. ವಿಠಲ್ ಗೌಡ ಇದು ಆಗಿಕೊಂಡು 2 ತಮ್ಮನ ಮತ್ತು ತಂಗಿಯನ್ನು ಕಾರಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಹೋಗುವಾಗ ವೇವ್ ಮಾಡಿದ್ದು ಅಂತ, ಬಿಡ್ಲಿಕ್ಕೆ ಹೋಗುವಾಗ. ಈಗ ಹೊಸ ಅಕ್ಕಿ ಊಟಕ್ಕೆ ಎಲ್ಲರೂ ಇದೆ ಅಜ್ಜನ ಮನೆಗೆ ಬರುದಲ್ಲ. ಆದ್ರೆ ಆ ಅಜ್ಜನ ಮನೆಯಲ್ಲಿ ಇರುದು ಯಾರ್ದು? ಬಾಬುಗೌಡ್ರ ಮನೆಗೆ ಕೂಡು ಕುಟುಂಬ ಎಲ್ಲ ಇರುದು. ವಿಠಲ್ ಗೌಡನ ಹೆಂಡತಿ, 2 ಮಕ್ಕಳು, ಪುರಂದರನ ಹೆಂಡತಿ, 1 ಮಗು. ಆ ನಂತರ ಸೌಜನ್ಯ ಸತ್ತ ನಂತರ 1 ಮಗು ಜನಿಸಿದ್ದು. ಹಾಗಾದ್ರೆ ಅವರೆಲ್ಲ ಆ ದಿವಸ ಎಲ್ಲ ತಪ್ಪಿಸಿ ಓಡಿದ್ರ? ವಿಠಲ್ ಗೌಡ ಈಗ ಸೌಜನ್ಯ ಬರುವಾಗ ಅತ್ಯಾಚಾರಕ್ಕೆ ಆಯ್ತಲ್ಲ. ಸೌಜನ್ಯ 4 ಗಂಟೆಗೆಲ್ಲ 4:15ಗೆಲ್ಲ ಮನೆಗೆ ಬಂದ್ರು. ಆಗ ಇಲ್ಲಿ ಬಂದು ಅತ್ಯಾಚಾರ ಮಾಡಿ ಆನಂತರ ಇವಾಗ ಗುಡ್ಡೆ ಬಿಸಾಡ್ಲಿಕ್ಕೆ ರಾತ್ರಿ ಎಲ್ಲ ಸತ್ತಿದ್ರ ಆ ಮನೆಯಲ್ಲಿ. ಒಂದು ಇದ್ದವನಿಗೆ ಅವನಿಗೆ ಬರ್ಬೇಕಲ್ಲ ಸೌಜನ್ಯನ ಮನೆಗೆ. ವಿಠಲ್ ಗೌಡನ ಮನೆಯಲ್ಲಿ ಸೌಜನ್ಯನ ಮನೆಯಲ್ಲಿ ನೋಡ್ಬೇಕಲ್ಲವ. ಕೂಗಡತೆಯಲ್ಲಿ ಇಲ್ಲಿ ನಾನೀಗ ಮಾರ್ಗಕ್ಕೆ ಬೊಬ್ಬೆ ಹೊಡೆದ್ರೆ ವಿಠಲ್ ಮೇಲಿಂದ ಕೆಳಗೆ ಕಾಣುವ ಮನೆಗಳು. ಏನು ಹುಚ್ಚು ಮಾತಾಡ್ತಾನೆ ಅವ ನೋಡಿದಾನೆ ಇದುವರೆಗೆ ಅಲ್ಲಿ ಬಂದು? ವಿಠಲ್ ಗೌಡ ಎಲ್ಲಿದ್ದ 2012ರಲ್ಲಿ ಅತ್ಯಾಚಾರ? ವಿಠಲ್ ಗೌಡ ಏನು ಮನೆ ಮಾಡಿ ಎಲ್ಲಿಯ ಧರ್ಮಸ್ಥಳದಲ್ಲಿ ಬೇರೆ ಮನೆ ಮಾಡಿದ್ನ? ವಿಠಲ್ ಗೌಡನ ಹೋಟೆಲ್ ಮತ್ತು ಅಜ್ಜನ ಅಂಗಡಿ ಒಟ್ಟಿಗೆ ಅಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಇದ್ದದ್ದು. ಈಗ ಅಲ್ಲ ವಿಠಲ್ ಗೌಡನನ್ನು ಸೌಜನ್ಯನ ಕೊಲೆ ಆದ ನಂತರ ಅಲ್ಲ ವಿಠಲ್ ಗೌಡ ಅಲ್ಲಿ ನಿಲ್ಬಾರ್ದು ಎಲ್ಲ ವಿಠಲ್ ಗೌಡ ಬೇರೆ ಹೋಟೆಲ್ ಮಾಡಿದ್ದು. ಮೊದಲು ನೇತ್ರಾವತಿಯ ಮುಂದೆ ಇದ್ದದ್ದು ವಿಠಲ್ ಗೌಡನ ಹೋಟೆಲ್ ಮತ್ತು ಅಜ್ಜ ಒಟ್ಟಿಗೆ ಅಲ್ಲ ಕೆಲಸ ಅಲ್ಲಿ ಇದ್ದದ್ದು 2 ಅಂಗಡಿಗಳು. ವಿಠಲ್ ಗೌಡನಿಗೆ ಸೌಜನ್ಯನ ಮೇಲೆ ದೈಹಿಕ ಬಯಕೆ ಇತ್ತು ಅನ್ನೋದನ್ನ ಆರೋಪ ಮಾಡ್ತಾರೆ ಅವರು. ಅದು ಅವನಿಗೆ ಇರ್ಬೋದು. ಅವನಿಗೆ ಹೆಂಡತಿ ಇಲ್ಲದಿದ್ರೆ ಮಗಳ ಹತ್ರ ಸಹ ದೈಹಿಕ ಅವನಿಗೆ ಆಸೆ ಇರ್ಬೋದು. ಯಾರ್ದು? ಕೃಷ್ಣನಂತ ಅವನಿಗೆ. ವಿಠಲ್ ಗೌಡ ಒಂದು ವೇಳೆ ಆ ರೀತಿ ಮನಸ್ಥಿತಿಯವ ಇದ್ರೆ ಸಂತೋಷ್ ರಾವ್ ಅತ್ಯಾಚಾರಿಯಾಗಿ ಒಳಗೆ ಹೋದ ನಂತರ ಅಕ್ಕನ ಬಾಯಿ ಮುಚ್ಚಿಸ್ತಿದ್ದ. ನನ್ನ ಪೆಟ್ಟು ತಪ್ಪಿತು, ಒಬ್ಬ ಸಿಕ್ಕಿಬಿದ್ದ, ಕುರಿ ಒಬ್ಬ ಸಿಕ್ಕಿಬಿದ್ದ, ಅಕ್ಕ ಬಾಯಿ ಮುಚ್ಕೊಂತ ಹೇಳ್ತಿದ್ದ. ಯಾಕೆ ಅಕ್ಕನನ್ನು ಹುಚ್ಚಿ ಅಂತ ಮಾಡುವಾಗ ಆಸ್ಪತ್ರೆಯಿಂದ ಹೇಳ್ಕೊಂಡು ಬಂದು ಪ್ರೆಸ್ ಮೀಟ್ ಮಾಡಿದ ವಿಠಲ ಇಷ್ಟು ಸಮಯ ಅಕ್ಕನೊಟ್ಟಿಗೆ ನಿಂತಿದ್ದಾನೆ ಯಾಕೆ? ಬಾಯಿ ಮುಚ್ಕೊಂಡು ಧರ್ಮಸ್ಥಳದವರ ಹತ್ರ ಇವನು ಮಾಡಿದಂತ ಗೊತ್ತಿದ್ರೆ ಹೇಗೂ ಒಬ್ಬ ಕುಳ ಸಿಕ್ಕಿಬಿದ್ದ ಸಂತೋಷ್ ರಾವ್. ಯಾಕೆ ಸಂತೋಷ್ ರಾವ್ನ ಪರ ಹೋಗಿ ಅವನಲ್ಲ ಅಂತ ವಾದ ಮಾಡ್ಬೇಕಿತ್ತು? ಶ್ರೀರಾಜ್, ನಾನು ಆಗ್ಲೇ ಈ ಆಡಿಯೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಈ ಪ್ರಕರಣದಲ್ಲಿ ಹೆಂಗಾಗಿದೆ ಅಂತಂದ್ರೆ ಸೌಜನ್ಯ ಕುಟುಂಬಕ್ಕೆ ಕಾನೂನು ಅವಕಾಶ ಇದ್ರೂ ಕೂಡ ಅವರು ಹೋಗಿಲ್ಲ ಅನ್ನೋ ಒಂದು ಮಾತು. ಮತ್ತೊಂದು ಕಡೆ ಇತರ ಸಾಮಾಜಿಕ ಹೋರಾಟಗಾರರು ಅಥವಾ ನಮ್ಮ ಧರ್ಮ ರಕ್ಷಣೆಯನ್ನು ನಾವು ಮಾಡ್ತೀವಿ ಅನ್ನೋರು ಇರ್ಬೋದು, ಜೊತೆಯಲ್ಲಿ ನಮ್ಮ ಬೇರೆ ಬೇರೆ ವಿಚಾರ ಎತ್ತೋರು ಇವ್ರು ಸರಿಯಾಗಿ ನಿಲುವನ್ನು ತೆಗೆದುಕೊಳ್ತಿಲ್ಲ, ಸೌಜನ್ಯ ಮಾವ ಇಲ್ಲಿದ್ದಾರೆ ಅಂತ ಹೇಳ್ತಿದಾರಲ್ಲ. ಬಟ್ ಇಲ್ಲಿ ಪ್ರಶ್ನೆ ಮೂಡ್ತಿರೋದು, ಇಷ್ಟೆಲ್ಲ ಪ್ರಶ್ನೆ ಎತ್ತೋರು ಈ ತನಿಖೆ ಹೆಂಗಾಗಬೇಕು ಅನ್ನೋದಾಗ ಯಾಕೋ ಯಾರು ಧ್ವನಿ ಎತ್ತುತ್ತಾ ಇಲ್ಲ? ನಿಜ, ಅದೇ ಪ್ರಾಬ್ಲಮ್ ಇಲ್ಲಿ. ಯಾವ ಆಯಾಮದಲ್ಲಿ ಯಾವ ಆಂಗಲ್ ಅಲ್ಲಿ ತನಿಖೆನ ನಡಿಬೇಕು ಅನ್ನೋದನ್ನ ಹೇಳೋದಿಲ್ಲ ಯಾರು ಕೂಡ. ಎಲ್ಲರೂ ಕೂಡ ಬೀದಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಪರ ಇರೋರು ಇವ್ರ ಪರ ಇರೋರು ಕೂಡ ಬೀದಿ ಹೋರಾಟನ ಮಾಡ್ತಾ ಇದ್ದಾರೆ ಹೊರತಾಗಿ ಕೇಳ್ತಾರೆ. ಹೇಳಿದಾಗ ಹೇಳೋದು ಇಷ್ಟೇ, ನಾವು ಸಲ್ಲಿಸುವಲ್ಲಿಗೆ ದಾಖಲೆಗಳನ್ನು ಸಲ್ಲಿಸಿದ್ದೇವೆ ಅಂತ ಹೇಳ್ತಾರೆ. ಇವಾಗ ಒಂದು ಪ್ರಶ್ನೆ ಮಾಡಿದ್ರಿ, ಅಂದರೆ ಮಹೇಶ್ ಶೆಟ್ಟಿ ಆ್ಯಂಡ್ ಟೀಮ್ ಅವರಿಗೆ ವಿದೇಶಗಳಿಂದ ಫಂಡ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಯಿತು ಅಂತ. ಸೊ ನೋಡಿ, ನಮ್ಮಲ್ಲಿ ಒಂದು ಇಂಟೆಲಿಜೆನ್ಸ್ ಇದೆ, ಆಮೇಲೆ RBI ಇದೆ. ಯಾರೋ ಯಾರಿಗೆ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಅದನ್ನ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅದನ್ನ ತಿಳಿಬಹುದು.
ಈಗ ಸುಮ್ಮನೆ ಅವ್ರಿಗೆ ಫಂಡ್ ಬಂದಿದೆ, ಇನ್ನೊಂದು ಬಂದಿದೆ, ಮತ್ತೊಂದು ಬಂದಿದೆ ಅಂತ ಹೇಳಿದ್ರೆ ಅದು ಆರೋಪಗಳಷ್ಟೇ ಆಗುತ್ತೆ ಹೊರತು ಅದು ದಾಖಲೆ ಇದೆಯಾ ಅವರಲ್ಲಿ? ಈಗ ಯಾವುದೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂಡ್ ಟೀಮಿಗೆ ಹಣ ಬಂದಿರೋದು ಒಂದು NGO ಮೂಲಕ ಅಂತ ಹೇಳ್ತಾರೆ. ಸೊ ಕೊಡ್ಲಿ, ದಾಖಲೆ ಇದ್ರೆ ಅದನ್ನ ಕೊಟ್ಟು, ಅಥವಾ ಅದಕ್ಕೆ ಬೇರೆ ಏನೋ ಇಡಿ ತನಿಖೆಗಳಾಗುತ್ತೆ, ಇಡಿ ಅದರ ಬಗ್ಗೆ ತನಿಖೆಗಳಾಗುತ್ತೆ, ಎಷ್ಟು ಟ್ರಾನ್ಸಾಕ್ಷನ್ ಆಗುತ್ತೆ, ಎಲ್ಲಿಂದ ಬಂದಿದೆ, ಹೇಗೆ ಇವರಿಗೆ ಟ್ರಾನ್ಸಾಕ್ಷನ್ ಆಯಿತು, ಯಾವ ದಿನದಲ್ಲಿ ಆಯಿತು, ಬ್ಯಾಂಕಿನ ಎಲ್ಲ ಡೀಟೇಲ್ಸ್ಗಳನ್ನು ಕಲೆ ಹಾಕಿ ಅದೆಲ್ಲ ಸಂಬಂಧಪಟ್ಟವರನ್ನು ವಿಚಾರಣೆ ಮಾಡುತ್ತೆ. ಸೊ ಆ ಥರದ ಒಂದು ಪೂರಕವಾದಂಥ ದಾಖಲೆಗಳನ್ನು ನೀವು ಸಲ್ಲಿಸಿದ್ದೀರಾ? ಸುಮ್ಮನೆ ಸಾರ್ವಜನಿಕ ವಲಯಕ್ಕೆ ಒಂದು ವಿಚಾರವನ್ನು ಬಿಂಬಿಸುವುದಕ್ಕೆ ಮಾಡಿದರೆ ಈ ಸೌಜನ್ಯ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ? ಸೊ ಒಂದು ನೋಡಿ, ಈಗ ಸಾಕ್ಷ್ಯಗಳೆಲ್ಲವನ್ನ ಕೂಡ ನಾಶ ಮಾಡಲಾಗಿದೆ. ಇದು ಜಗತ್ತಿಗೆ ಗೊತ್ತಿರುವಂಥ ವಿಷಯ, ಅಂದರೆ ಇದು ಜಗತ್ತಿಗೆ ಗೊತ್ತಿಲ್ಲದೆ ಇರುವಂಥ ವಿಷಯ ಅಂತೂ ಅಲ್ವೇ ಅಲ್ಲ. ಸಾಕ್ಷ್ಯಗಳು ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಸೌಜನ್ಯವೇ ಸಾಕ್ಷ್ಯ ಆಗಬೇಕಿಲ್ಲಿ. ಅಂದರೆ ಸುಮ್ಮನೆ ನೀವು ಒಬ್ಬರನ್ನೊಬ್ಬರು ಆರೋಪ ಮಾಡೋದು, ಅವ್ರು ನಿಮ್ಮನ್ನು ಪ್ರತ್ಯಾರೋಪ ಮಾಡೋದು, ಇದರಿಂದಲೇ ಪ್ರಕರಣವನ್ನು ಚಾಲ್ತಿಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ನ್ಯಾಯ ಸಿಗೋದಿಲ್ಲ. ಈಗ CBI ಇರಲಿ ಅಥವಾ CID ಇರಲಿ ಅಥವಾ SIT ಇರಲಿ, ಯಾರನ್ನ ತನಿಖೆ ಮಾಡಬೇಕೋ ಅವರನ್ನು ತನಿಖೆ ಮಾಡಬೇಕು. ಈಗ ಸ್ನೇಹಮಯಿ ಕೃಷ್ಣ ಅವರ ಬಗ್ಗೆ ಪ್ರಸನ್ನ ರವಿಯವರು ಮಾತನಾಡ್ತಾ ಇದ್ರು. ಸ್ನೇಹಮಯಿ ಕೃಷ್ಣ ಅವರು ಹೋಗಿ ದೂರ ಅರ್ಜಿಯನ್ನು ಸಲ್ಲಿಸಿದ್ದು ಎಲ್ಲಿಗೆ? ಮಂಗಳೂರಿನ SP ಅವರಲ್ಲಿ. ಈಗ SIT ರಚನೆ ಆಗಿತ್ತು, ಮಂಗಳೂರಿನಲ್ಲೂ ಒಂದು ಕಚೇರಿ ಇತ್ತು, ಬೆಳ್ತಂಗಡಿಯಲ್ಲೂ ಒಂದು ಕಚೇರಿ ಇತ್ತು. ಯಾಕೆ SIT ಕಚೇರಿಗೆ ಹೋಗಿ ದೂರನ್ನು ಸಲ್ಲಿಸಿಲ್ಲ? ಸೊ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಚಾನಲ್ಗೆ ಬಂದು ಸಂದರ್ಶನವನ್ನು ಕೊಟ್ಟಿದ್ರು. ಅವರು ಆ 12 ಪುಟಗಳಲ್ಲಿರುವಂತಹ ದೂರುಗಳಲ್ಲಿ ಅವರು ಹೇಳುವ ಪ್ರಕಾರ ವಿಠಲ್ ಗೌಡನೇ ಸೌಜನ್ಯಗಳನ್ನು ರೇಪ್ ಮಾಡಿ ಒಂದು ಹಂತದಲ್ಲಿ ಆತನೇ ಆ ಕಾಡಿನ ಮಧ್ಯದಲ್ಲಿ ಹೋಗಿ ಬಿಸಾಡಿದಾಳೆ ಅನ್ನುವಂಥದ್ದನ್ನು ಆರೋಪ ಮಾಡ್ತಾರೆ. ಒಂದು, ಸ್ನೇಹಮಯಿ ಕೃಷ್ಣ ಅವರು ಸಾಮಾಜಿಕ ಹೋರಾಟಗಾರರು ಅಂತ ಗುರುತಿಸಿಕೊಂಡವರು, ಮೈಸೂರಿನಲ್ಲಿ ಬೇರೆ ಬೇರೆ ಪ್ರಕರಣಗಳನ್ನು ಎತ್ತಿದವರು RTI ಮೂಲಕ. ಬಹಳ ಪ್ರಮುಖವಾಗಿ CM ವಿರುದ್ಧ ಬಂದಂತಹ ಮುಡಾ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿದವರು ಅವರು. ಅಂಥ ಒಬ್ಬ ಹೆಸರಾಂತ ಸಾಮಾಜಿಕ ಹೋರಾಟಗಾರರು ಅಥವಾ ಕಾರ್ಯಕರ್ತರು ಒಂದು ಅರಿವು ಇರಬೇಕಿತ್ತು ಅಂತ. ಯಾವುದೇ ಸಂತ್ರಸ್ತೆ ಕುಟುಂಬದ ವಿರುದ್ಧವಾಗಿ ಸುಮ್ಮನೆ ಆರೋಪಗಳನ್ನ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಇದೆ. ಈಗ ಆರೋಪ ಮಾಡ್ತಾ ಇರೋದು ಯಾರು? ಸ್ನೇಹಮಯಿ ಕೃಷ್ಣ ಅವರು ಯಾರ ಮೇಲೆ? ಸೌಜನ್ಯಳ ತಾಯಿಯ ಮೇಲೆ. ಪಾಪ ಅವರು 13 ವರ್ಷಗಳಾಯಿತು, ಇವತ್ತಿಗೂ ಕೂಡ ನೊಂದು ಬದುಕ್ತಾ ಇದ್ದಾರೆ. ಆತನ ಯಾವುದೇ ದಾಖಲೆಗಳಿಲ್ಲದೆ ಅವರು ವಿಷಯ ಗೊತ್ತಿದ್ರೂ ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳೋದಿದೆಯಲ್ಲ, ಬಹುಶಃ ಅದು ಸಮಾಜವನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ. ಗೊತ್ತಿಲ್ಲ ನಮಗೆ, ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಅಂದರೆ ನೋಡಿ, ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಆ ವಿಚಾರಗಳನ್ನು ಸಾರ್ವಜನಿಕ ವಲಯದಲ್ಲಿ ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನಗಳಾಯಿತು. ಅಂದರೆ ಇದೆಲ್ಲ ಯಾರಿಗೆ ಎಫೆಕ್ಟ್ ಆಗುತ್ತೆ ಕೇಳಿದ್ರೆ ಕುಟುಂಬಕ್ಕೆ ದೊಡ್ಡ ಎಫೆಕ್ಟ್ ಆಗುತ್ತೆ. ಮತ್ತು ತನಿಖೆಯ ದಾರಿಯನ್ನು ತಪ್ಪಿಸುವುದಕ್ಕೆ ಬಹಳ ಒಂದು ದೊಡ್ಡ ಕಾರಣ ಆಗುತ್ತೆ. ಸೊ ಈ ಥರದ ಪೂರಕ ದಾಖಲೆಗಳು ಅಥವಾ ಪೂರಕ ಸಾಕ್ಷಿಗಳು ಇಲ್ಲದೆ ಆರೋಪ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಸಂದರ್ಶನದಲ್ಲಿ ಕೂಡ ಹೇಳ್ತಾ ಇರೋದು ಏನು ಕೇಳಿದ್ರೆ, ಅವರು ಸಮರ್ಥಿಸಿಕೊಳ್ತಾರೆ, ತನ್ನ ದೂರನ್ನ ಸಮರ್ಥಿಸಿಕೊಳ್ತಾರೆ. ನನ್ನ ಬಗ್ಗೆ ನನ್ನಲ್ಲಿ ಪೂರಕ ದಾಖಲೆಗಳಿದೆ, ಅದನ್ನು ಸಲ್ಲಿಸುವವರಿಗೆ ಸಲ್ಲಿಸಿದ್ದೇನೆ. ಸೌಜನ್ಯ ಮೃತ ಆದ ದಿನ, ಅಂದರೆ ಕೊಲೆ ಮತ್ತು ಅತ್ಯಾಚಾರ ಆದ ದಿನ ತೆಗೆದಂಥ ಫೋಟೋಗಳು ನನ್ನಲ್ಲಿದೆ. ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ಇದೆ. ಪ್ರಸನ್ನ ರವಿ ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ವಿಠಲನ ಮನೆ ಮತ್ತೆ ಸೌಜನ್ಯನ ಮನೆ ಕೂಗಳತೆಯ ದೂರದಲ್ಲಿ ಇದೆ. ಅಂದ್ರೆ ನಾನೀಗ ಒಂದು ಕೂಗಿ ಕರೆದ್ರೆ ಆತ ಮನೆ ಕೇಳಿದೆ ಅಂತ. ಈಗ ಅತ್ಯಾಚಾರನೋ ಅಥವಾ ರೇಪ್ ಮಾಡುವ ಸಂದರ್ಭದಲ್ಲಿ ಆಕೆ ಬಾಯಿ ಮುಚ್ಕೊಂಡಿರ್ತಾಳ, ಅಥವಾ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಇರ್ಲಿಲ್ವಾ ಹಾಗಾದ್ರೆ? ಸೊ ಏನು ಎತ್ತ? ಸೊ ಈ ಎಲ್ಲ ಆರೋಪಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿರ್ಬೇಕು. ಮತ್ತೆ ನಾನು ಆ ದಿವಸ ಸಂದರ್ಶನದಲ್ಲಿ ಅವ್ರಿಗೆ ಹೇಳಿದ್ದೆ, ನೀವು ಒಂದು ಮಾಧ್ಯಮದಲ್ಲಿ ಕೂತು ಆರೋಪ ಮಾಡ್ತಾ ಇದ್ರಿ, ನಿಮ್ಗೆ ಈ ಬಗ್ಗೆ ಪ್ರಜ್ಞೆ ಇರಬೇಕು ಅಂತ. ನನಗೆ ಅದು ಪ್ರಜ್ಞೆ ಇದೆ ಅಂತ ಅವ್ರು ಹೇಳ್ತಾರೆ, ಮತ್ತೆ ಅವರು ಹೇಳುವಂತ ದೂರನ್ನ ಸಮರ್ಥಿಸಿಕೊಳ್ತಾರೆ. ಗೊತ್ತಿಲ್ಲ, ಇದು ತನಿಖೆಯ ಭಾಗ ಆಗಿರೋದ್ರಿಂದ ಸ್ನೇಹಮಯಿ ಕೃಷ್ಣ ಅವರು ಹೇಳಿರೋದನ್ನ ನಾವು ಸುಳ್ಳು ಅಂತ ಹೇಳೋದಕ್ಕಾಗಲ್ಲ. ತನಿಖೆಗೆ ಆ ದೂರನ್ನ ಪಡೆದುಕೊಳ್ಬೇಕಾಗತ್ತೆ. ಸೌಜನ್ಯ ಕೇಸ್ಗೆ ಅದು ಒಂದು ಹೊಸ ಅಧ್ಯಾಯವೂ ಆಗ್ಬೋದು, ಎಲ್ಲವೂ ಆಗ್ಬೋದು. ಇದೇ ವಿಚಾರಕ್ಕೆ ನೋಡಿ, ಈಗ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಸೌಜನ್ಯ ಪರ ಹೋರಾಟಗಾರ್ತಿ ಆಗಿರುವಂತಹ ಪ್ರಸನ್ನ ರವಿ ಇನ್ನು ವಸಂತ್ ಗಿಳಿಯಾರ್ ಬಗ್ಗೆನೂ ಕೂಡ ಅವ್ರು ಕಿಡಿಕಾರಿದ್ದಾರೆ. ಸ್ನೇಹಮಯಿ ಹಾಗೂ ವಸಂತ್ ಗಿಳಿಯಾರ್ ಅವರ ಟೀಕೆಗಳು ಮತ್ತು ಆರೋಪಗಳಿಗೆ ಹಿಗ್ಗಾಮುಗ್ಗವಾಗಿ ತರಾಟೆ ತೆಗೆದುಕೊಂಡಿದ್ದಾರೆ.
ಹಾಗಾದ್ರೆ ಯಾವ ವಿಚಾರಕ್ಕೆ ಅವ್ರು ಹೇಳಿದ್ದು ಏನು, ಬನ್ನಿ ನೋಡ್ಕೊಂಡ್ ಬರೋಣ. ತಂದೆಯನ್ನ ಸಾಯಿಸಿರೋದು ಎಲ್ಲ ನೀವೇ, ಅಂದ್ರೆ ನಿಮ್ ಕಡೆಯವರು ಸ್ಲೋ ಪಾಯ್ಸನ್ ಹಾಕಿ ಸಾಯಿಸಿದ್ದಾರೆ ಹಾಗೆಲ್ಲ ವಸಂತ್ ಗಿಳಿಯರ್ ಹೇಳೋದು. ನಾನು ಒಂದು ಹೇಳ್ತೇನೆ, ಅವನ ಹೆಸರು ನನ್ಗೆ ಎತ್ತಬೇಡಿ. ವಸಂತ್ ಗಿಳಿಯಾರ್ ಯಾವನು ಈ ಕೇಸಲ್ಲಿ ಯಾವನು ಇವನು ಎಷ್ಟು ಜನಕ್ಕೆ ಸ್ಲೋ ಪಾಯ್ಸನ್ ಹಾಕಿ ಕೊಟ್ಟು, ಇವನು ಯಾವನು ಅಂತ ಬೇಕಲ್ಲ ನನ್ಗೆ. ಇವನು ಸತ್ಯ ಶೋಧನೆ ಮಾಡ್ಕೊಂಡು ಬಂದವ, ಏನ್ ಇವನ ಶೋಧನೆ ಮುಗಿಲಿಲ್ಲ. ಈಗ ಇವನ ಪಬ್ಲಿಕ್ ಮಿರರ್ ಅಂತ ಹಿಡ್ಕೊಂಡ್ ಬಂದವ, ಏನ್ ಇವನ ಶೋಧನೆ ಏನ್ ಮಾಡಿದಾನೆ ಇವ? ಪಾಯ್ಸನ್ ಕೊಡುದು, ಇದು ಕೊಡುದು, ಬೇರೆ ಏನಿಲ್ವಾ? ಹಾಗಾದ್ರೆ ಚಂದಪ್ಪರಿಗೆ ಮಾತ್ರ, ಚಂದಪ್ಪರ ಏನು ಇಲ್ಲಿ ಆಂಟಿ ಇದ್ರ ಪಾಯ್ಸನ್ ಕೊಡ್ಲಿಕ್ಕೆ? ಮುಂದುವರಿದು ಅವರಿಬ್ರು ಹೇಳೋದು, ಸಿಬಿಐ ಕೇಸಿಗೆ ಓದುದು ಎಲ್ಲ ಚಂದಪ್ಪ ಗೌಡ್ರ ಅಲ್ಲ, ಕುಸುಮತ್ಯಕ್ಕೆ ಓದದ? ಮುಂದುವರಿದು ಅವ್ರಿಬ್ರು ಹೇಳೋದು ಏನ್ ಕೇಳಿದ್ರೆ, ಸ್ನೇಹಮಯಿ ಕೃಷ್ಣ ಹೇಳ್ತಾರೆ ಕುಸುಮಾವತಿ ಅವರಿಗೆ ಯಾರು ರೇಪ್ ಮಾಡಿದ್ದಾರೆ ಅನ್ನೋದು ಗೊತ್ತು, ಅಂದ್ರೆ ತಮ್ಮನೇ ರೇಪ್ ಮಾಡಿರೋದು ಅನ್ನೋದು ಗೊತ್ತು, ಅದಕ್ಕೋಸ್ಕರ ಬಾಯಿ ಬಿಡ್ತಾ ಇಲ್ಲ. ಆಮೇಲೆ ವಸಂತ್ ಗಿಳಿಯರ್ ಅವ್ರು ಹೇಳೋದು ಕೇಳಿದ್ರೆ ಸೌಜನ್ಯ. ನನಗೆ ಒಂದು ಹೇಳ್ತೇನೆ ಸರ್, ನೀವು ನನಗೆ ಸೈಂಟಿಫಿಕ್ ಕ್ವಶನ್ ಕೇಳುದಾದ್ರೆ ಕೇಳಿ. ಈ ಸ್ನೇಹಮಯಿ ಕೃಷ್ಣ, ಈ ರೇಪಿಸ್ಟ್ಗಳು, ಈ ಗಿಳಿಯರ್ ರೇಪಿಸ್ಟ್ಗಳು, ಇವರು ಯಾರು ದಾಖಲೆ ಇಲ್ಲದೆ ಮಾತಾಡುವವರಂತ ಕ್ವಶನ್ಗೆ ನಾನು ಆನ್ಸರ್ ಕೊಡುದಿಲ್ಲ. ಸೈಂಟಿಫಿಕ್ ನಿಮ್ಗೆ ಏನ್ ಬೇಕುಂಟು, ಜಡ್ಜ್ಮೆಂಟ್ ಅಲ್ಲಿ ಏನುಂಟು, ರಿಪೋರ್ಟ್ ಅಲ್ಲಿ ಏನುಂಟು, ಅದ್ರ ಬಗ್ಗೆ ಮಾತಾಡುದಾದ್ರೆ ಕ್ವಶನ್ ಕೇಳಿ. ಈ ಸ್ನೇಹಮಯಿ ಕೃಷ್ಣ ಮೊನ್ನೆ ಬಂದವ, ಮೂರ್ಖಾಸಿನವ, ಬಾಯಿಗೆ ಬಂದದ್ದು, ತಾಯಿಗೆ ಮತ್ತು ಹೆಂಡತಿಗೆ ಸಂಬಂಧ ಗೊತ್ತಿಲ್ಲದವ, ಮಕ್ಕಳಿಗೆ ಸಂಬಂಧ ಗೊತ್ತು. ಇವನಿಗೆ ನನಗೆ ಇದೇ ಮಾತು, ನನಗೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಇಲ್ಲ ನನಗೆ. ನಾನು ಎಲ್ಲಿ ಮೀಡಿಯಾದಲ್ಲಿ ಕೂತು ಅವನ ಹತ್ರ ಹೇಳುದು ಸಹ ಇದೆ. ರಿಯಾಕ್ಷನ್ ಬೇಕಲ್ಲ ಅಂತ ಅಷ್ಟೇ. ರಿಯಾಕ್ಷನ್ ನನಗೆ ಅವರಿಗೆ ಬೇಡ. ಅವ್ರು ಯಾರು ಅಂತ ಬೇಕಲ್ಲ. ಅಂದ್ರೆ ನೀವು ಅಂದ್ರೆ ಅವ್ರು ಯಾರು? ಇವರ ಆರೋಪಗಳಿಗೆ ನೀವೆಲ್ಲ ಸುಮ್ನೆ ಕೂತ್ರೆ ಸಮಾಜಕ್ಕೆ ಬೇರೆ ರೀತಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಲೀಗಲಿ ನಾನು ಪ್ರೊಸೀಡ್ ಆಗಿದ್ದೇನೆ. ನನ್ಗೆ ಯಾರಿಗೂ ಅದು ಮಾಧ್ಯಮಕ್ಕೆ ಎಕ್ಸ್ಪೋಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಲೀಗಲ್ ಆಗಿ ಹೋಗಿದ್ದೇನೆ, ಅದನ್ನು ಕೊಡುವಲ್ಲಿ ಕೊಟ್ಟಿದ್ದೇನೆ, ಮಾಡುವಲ್ಲಿ ಮಾಡ್ತಾ ಇದ್ದೇನೆ. ಶ್ರೀರಾಜ್, ಈ ಆಡಿಯೋ ಕೇಳಿದ್ಮೇಲೆ ನನ್ನ ತಲೆಯಲ್ಲಿ ಹೊಡಿತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಶೋಧನೆ ಜೊತೆಯಲ್ಲಿ ಅಥವಾ ಇನ್ನೇನೋ ಭಾವನೆಗೆ ಧಕ್ಕೆ ಆಗ್ತಿದೆ, ಷಡ್ಯಂತ್ರ ಆಗ್ತಾ ಇದೆ ಎನ್ನುವಂತ ಧ್ವನಿ ಹೆಚ್ಚಾಗ್ತಿದೆ ಬಿಟ್ರೆ, ಸೌಜನ್ಯ ನ್ಯಾಯ ಸಿಗ್ಲಿ, ನಾವ್ ಏನ್ ಮಾಡ್ಬೇಕು, ಕಾನೂನು ಹೋರಾಟ ಹೆಂಗಿರ್ಬೇಕು ಅನ್ನೋ ಧ್ವನಿನೇ ಕಡಿಮೆ ಆಗ್ತಿದೆಯಲ್ಲ, ಅದನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಿದ್ಯಾ ಏನು ಅಂತ? ಖಂಡಿತ ಆ ಒಂದು ಅಡಗಿಸುವಂತಹ ಧ್ವನಿ ಅಡಗಿಸುವ ಧೋರಣೆ ಈ ಪ್ರಕರಣದ ಸುತ್ತ ನಡೆದಿರೋದು ಎಲ್ರಿಗೂ ಕೂಡ ಗೊತ್ತಿದೆ. ಆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ವಸಂತ್ ಗಿಳಿಯಾರ್ ಮತ್ತೆ ಸ್ನೇಹಮಯಿ ಕೃಷ್ಣ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಇಬ್ರು ಕೂಡ ಬಂದಿರೋದು ಇತ್ತೀಚೆಗೆ 2023 ನಂತರ ವಸಂತ್ ಗಿಳಿಯಾರ್ ಈ ಪ್ರಕರಣದ ಬಗ್ಗೆ ತನಿಖೆ ಅಥವಾ ಸತ್ಯ ಶೋಧನಾ ವರದಿ ಅಂತ ಬರ್ತಾರೆ. ನಾವು ಅವರನ್ನು ಆರೋಪ ಮಾಡಲ್ಲ, ಅವರ ಆಯಾಮದಲ್ಲಿ ವರದಿಯನ್ನ ಮಾಡಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ, ಅವರಿಗೆ ಬೇರೆ ಬೇರೆ ಸಾಕ್ಷ್ಯಗಳು ಸಿಕ್ಕಿರಬಹುದು ಅಥವಾ ಏನೇನೋ ಸಿಕ್ಕಿರಬಹುದು. ಬಟ್ ಈಗ ಪ್ರಸನ್ನ ರವಿ ಅವರು ಆರೋಪ ಮಾಡ್ತಿರೋದು ಅವರು ಈಗ ಬಂದಿರೋದು ಅವರಿಗೆ ಹೇಗೆ ಗೊತ್ತು ಅಂತ. ಈಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅಷ್ಟೇ, SIT ರಚನೆ ಆದ್ಮೇಲೆ BJP ಯಾತ್ರೆ ಆದ್ಮೇಲೆ ಬಂದಿರುವವರು. ಸೊ ಹಾಗಾಗಿ ಈ ಪ್ರಕರಣದ ಆಳಾಗಲ ಗೊತ್ತಿಲ್ಲದೆ ಏನು ಮಾಡ್ತಾರೆ ಅನ್ನೋದು ಪ್ರಸನ್ನ ರವಿ ಅವರ ಒಂದು ಇಂಟೆನ್ಷನ್ ಅಲ್ಲಿ ಅವರು ಮಾತನಾಡ್ತಾ ಹೋಗ್ತಾರೆ. ಸೊ ನೀವು ವಸಂತ್ ಗಿಳಿ ಅವರವರ ಸತ್ಯಶೋಧನಾ ವರದಿ ಆರಂಭದ ಕಾಲಘಟ್ಟದಲ್ಲಿ ನಾವು ಗಮನಿಸಬೇಕಾಗುತ್ತೆ. ನಾನು ವಸಂತ್ ಗಿಳಿ ಅವರನ್ನ ಆರೋಪ ಮಾಡೋದಲ್ಲ ಅಥವಾ ಅವರ ಪರವಾಗಿಯೋ ಅಥವಾ ಅವರ ವಿರುದ್ಧವಾಗಿ ನಾನು ಮಾತನಾಡ್ತಾ ಇಲ್ಲ. ಒಂದು ವಿಚಾರವನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಸಂದರ್ಶನ ಮಾಡೋದಕ್ಕೋಸ್ಕರವಾಗಿ ಈ ಪ್ರಕರಣದ ವಿಷಯವನ್ನ ಇಟ್ಕೊಂಡು ಸತ್ಯಶೋಧನಾ ವರದಿಗಂತ ಹೋಗ್ತಾರೆ ವಸಂತ್ ಗಿಳಿಯಾರ್ ಅಂಡ್ ಅವರ ಸಹಚರರೆಲ್ಲರೂ ಕೂಡ. ಆಗ ಒಂದು ಹಂತಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಫೇವರ್ ಅನ್ನುವ ಹಾಗೆ ವಸಂತ್ ಗಿಳಿಯಾರ್ ಅವರು ಸತ್ಯಶೋಧನೆ ವರದಿಯನ್ನ ಮಾಡಿದ್ರು ಅನ್ನುವಂತಹ ಚರ್ಚೆಯು ಕೂಡ ಸಾಮಾಜಿಕ ವಲಯದಲ್ಲಿ ಶುರುವಾಗುತ್ತೆ. ಸೊ ಅಂದ್ರೆ ಏನಾಗುತ್ತೆ, ವಸಂತ್ ಗಿಳಿಯಾರ್ ಅವರಿಗೆ ಗೊತ್ತಿಲ್ಲ ಅವರು ಯಾವ ತರದ ಪತ್ರಕರ್ತರು, ಅವರ ಮೇಲಿರುವಂತಹ ಆರೋಪಗಳ ಬಗ್ಗೆ ನಾವೇನು ಮಾತನಾಡೋದು ಬೇಡ. ಅವರ ಆ ಪತ್ರಿಕೋದ್ಯಮದ ಆಯಾಮದ ಬಗ್ಗೆ ಒಂದಿಷ್ಟು ಭಿನ್ನ ಅಭಿಪ್ರಾಯಗಳೇ ಇವೆ. ಸೊ ಅದೆಲ್ಲ ನಮಗೆ ಬೇಕಾಗಿಲ್ಲ. ಆದ್ರೆ ಸೊ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜೊತೆಗೆ ನಿಂತು ತೆಗೆಸ್ಕೊಂಡಿರುವಂತಹ ಫೋಟೋ ಕೂಡ ಇವತ್ತು ಗೂಗಲ್ ಅಲ್ಲಿ ಸಿಗುತ್ತೆ. ಅಂದ್ರೆ ಆ ಫೇವರ್ ಆಗಿ ಇದ್ರು ಅನ್ನೋದಕ್ಕೆ ಅದು ಸಾಕ್ಷಿಯಾಗಿ ಕಾಣಿಸುತ್ತೆ. ಅದಾದ ಬಳಿಕ ಮಹೇಶ್ ಶೆಟ್ಟಿ ಅವರು ಹೇಳಿರುವಂತ ಯಾವುದೇ ಒಂದು ಹೇಳಿಕೆಯನ್ನು ಹಿಡಿದುಕೊಂಡು ಇವರು ಈ ಕಡೆಗೆ ಬರ್ತಾರೆ ಅಂತ. ಸೊ ಈ ಎಲ್ಲ ಪ್ರಶ್ನೆಗಳು ಅಥವಾ ಈ ಎಲ್ಲ ನಡೆಗಳು ಅಥವಾ ಬೆಳವಣಿಗೆಗಳು ಏನೆಲ್ಲ ಆಗುತ್ತಾ ಹೋಗುತ್ತಾ ಅಂತ ಕೇಳಿದ್ರೆ, ಒಂದಿಷ್ಟು ಅವರಿಗೆ ಹಣ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ, ಅವರಿಗೆ ತಲುಪಬೇಕಾಗಿರೋದು ತಲುಪಿದೆ ಎನ್ನುವಂಥ ಚರ್ಚೆಗಳಿಗೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಬೆಳವಣಿಗೆಗಳು ಈ ಸೌಜನ್ಯ ಪರ ಹೋರಾಟಗಾರರ ಒಂದು ಟೀಕೆಗೆ ಅಥವಾ ಆಕ್ರೋಶಕ್ಕೆ ಕಾರಣ ಆಗುತ್ತಾ ಹೋಗುತ್ತೆ.
ಸೊ ಪ್ರಸನ್ನ ರವಿ ಅವರು ಕೂಡ ಮೂಲತಃ ಬಿಜೆಪಿಯವರೇ, ಬಿಜೆಪಿಯ ಮಹಿಳಾ ಮೋರ್ಚಾದಲ್ಲಿ ಅಧ್ಯಕ್ಷರಾಗಿದ್ದವರು ಆ ಭಾಗದಲ್ಲಿ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಒಂದೇ ಸಿದ್ಧಾಂತವನ್ನ ಒಪ್ಪುವರೆ. ವಸಂತ್ ಗಿಳಿಯಾರ್ ಇರ್ಲಿ ಅಥವಾ ಪ್ರಸನ್ನ ರವಿ ಅವರಿರ್ಲಿ, ಗಿರೀಶ್ ಮಠಣ್ಣನ್ ಅವರಿರ್ಲಿ, ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರಿರ್ಲಿ, ಸ್ನೇಹಮಯಿ ಕೃಷ್ಣ ಇವ್ರಿ, ಎಲ್ಲರೂ ಕೂಡ ಒಂದೇ ಸಿದ್ಧಾಂತ ಇದೆ. ಬಟ್ ಇಲ್ಲಿ ಸ್ವಲ್ಪ ಭಿನ್ನ ಅಷ್ಟೇ. ಇದು ತಪ್ಪೋ ಸರಿನೋ ಎಲ್ಲವೂ ತನಿಖೆ ಇದೆ. ಎಸ್ ಶ್ರೀರಾಜ್, ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಕೊರೋನಾ ಏನು ಎತ್ತಾ ಇದೆ, ಇನ್ನಷ್ಟು ಆಡಿಯೋ ಕೂಡ ಇದೆ, ಅವೆಲ್ಲವನ್ನ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವಿಜಯದಶಮಿಯಂದು ಕನ್ನಡಿಗರಿಗೆ ಹೊಸ ಆಯುಧ. ಕನ್ನಡದ ಅಸ್ಮಿತೆಗೆ ಕರ್ನಾಟಕ ನ್ಯೂಸ್ ಬೀಟ್ ಮುಡಿಪು. ನಾವು ಲೆಫ್ಟು ಅಲ್ಲ, ರೈಟು ಅಲ್ಲ, ಕೇವಲ ಸ್ಟ್ರೈಟು. ಕ್ರಿಯೇಟಿವಿಟಿ ಎಲ್ಲುಂಟು, ನಿತ್ಯ ಸುದ್ದಿಗಳ ಕರದಂಟು. ಭ್ರಷ್ಟರ ಭೇಟಿಗೆ ಆದ್ಯತೆ, ಹೊಸ ಸುದ್ದಿಗೆ ಪ್ರಾಧಾನ್ಯತೆ. ಜಿಡ್ಡು ವ್ಯವಸ್ಥೆಗೆ ಬೆಸಿ ಮುಟ್ಟಿಸೋದು ನಿಶ್ಚಿತ ನಿಶ್ಚಿತ. ಜನಪರ, ನೊಂದಪರ, ರೈತಪರ ಸುದ್ದಿಗೆ ಜಾಗ ಖಚಿತ. ಆಶೀರ್ವದಿಸಿ, ಹರಸಿ, ಹಾರೈಸಿರಿ ನೀವು. ವಿಜಯದಶಮಿಯಂದು ಕನ್ನಡಿಗರಿಗೆ ಹೊಸ ಆಯುಧ. ಕನ್ನಡದ ಅಸ್ಮಿತೆಗೆ ಕರ್ನಾಟಕ ನ್ಯೂಸ್ ಬೀಟ್ ಮುಡಿಪು. ನಾವು ಲೆಫ್ಟು ಅಲ್ಲ, ರೈಟು ಅಲ್ಲ, ಕೇವಲ ಸ್ಟ್ರೈಟು. ಕ್ರಿಯೇಟಿವಿಟಿ ಎಲ್ಲುಂಟು, ನಿತ್ಯ ಸುದ್ದಿಗಳ ಕರದಂಟು.
ಭೇಟಿಗೆ ಆದ್ಯತೆ, ಹೊಸ ಸುದ್ದಿಗೆ ಪ್ರಾಧಾನ್ಯತೆ. ಜಿಡ್ಡು ವ್ಯವಸ್ಥೆಗೆ ಬೆಸಿ ಮುಟ್ಟಿಸೋದು ನಿಶ್ಚಿತ. ಜನಪರ, ನೊಂದಪರ, ರೈತಪರ ಸುದ್ದಿಗೆ ಜಾಗ ಖಚಿತ. ಆಶೀರ್ವದಿಸಿ, ಹರಸಿ, ಹಾರೈಸಿರಿ ನೀವು. ಮುತ್ತು ಕೃಷಿಯಲ್ಲಿ ಯಶಸ್ಸು ಕಂಡಿರುವ ಆನೇಕಲ್ನ ಯುವ ರೈತ. ದೇಶದಲ್ಲಿ ಇತ್ತೀಚೆಗೆ ಹೆಚ್ಚು ಪರಿಚಯವಾಗುತ್ತಿರೋ ಪರ್ಲ್ ಫಾರ್ಮಿಂಗ್. ನೀವು ಮುತ್ತು ಕೃಷಿ ಆರಂಭಿಸಬೇಕಾ? ಈ ಎಪಿಸೋಡ್ ನೋಡಿ. ಕೃಷಿ ಬೀಟ್ ವೀಕ್ಷಿಸಿ ನಾಳೆ ಮಧ್ಯಾಹ್ನ 2 ಗಂಟೆಗೆ. ವೆಲ್ಕಮ್ ಬ್ಯಾಕ್. ಸೌಜನ್ಯವೇ ಸಾಕ್ಷಿ. ಇನ್ನು ಈ ಸೌಜನ್ಯ ಪ್ರಕರಣದ ಬಗ್ಗೆ ಸಾಕ್ಷ್ಯ ನಾಶ ಮಾಡಿದಂತಹ ಎಲ್ಲಾ ಅಧಿಕಾರಿಗಳ ತನಿಖೆ ಆಗಬೇಕು ಅನ್ನೋದಾಗಿ ಪ್ರಸನ್ನ ರವಿ ಅವರು ಒತ್ತಾಯವನ್ನು ಮಾಡ್ತಿದ್ದಾರೆ. ಜೊತೆಯಲ್ಲಿ ಅಂದಿದ್ದಂತ ಸದಾನಂದ ಗೌಡ ಅವರ ನೇತೃತ್ವದ ಸರ್ಕಾರ ವಿರುದ್ಧವೂ ಕೂಡ ಅವರು ಧ್ವನಿ ಎತ್ತಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಅವರು ಮಾತನಾಡಿ ಆಕ್ರೋಶ ಹೊರಗಾಕಿದ್ದಾರೆ. ಮೊದಲು ಅದನ್ನ ಕೇಳ್ಕೊಂಡ್ ಬರೋಣ ಬನ್ನಿ. ನನ್ನ ಮತ್ತೆ ಮರು ತನಿಖೆಗೆ SIT ಈಗ ಪ್ರತ್ಯೇಕ ಆಗ್ಬೇಕು ಅಂತ ಹೇಳ್ತಿದ್ರಿ. CBI ರಿಪೋರ್ಟ್ ಬಂದಾಗ ಮತ್ತೆ CBI ಮರು ತನಿಖೆ ಆಗ್ಬೇಕು ಅನ್ನೋದೆಲ್ಲ ಒತ್ತಾಯ ಆಯ್ತು. ಈಗ ಎಲ್ಲ ಸಾಕ್ಷಿಗಳು ನಾಶ ಆದ್ಮೇಲೆ ಮತ್ತೆ ತನಿಖೆ ನಡೆದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ ಅಂತ ಪ್ರಶ್ನೆ. ಸಾಕ್ಷ್ಯ ನಾಶ ಮಾಡಿದವನು ಯಾರು? ಅವನನ್ನು ತನಿಖೆ ಮಾಡಿ ಅಲ್ಲ. ಅವನಿಗೆ ಯಾಕೆ ಸಾಕ್ಷ್ಯ ಮಾಡ್ಲಿಕ್ಕೆ ಯಾವ ಮುಟ್ಟಾಳ ಇದು ಹೇಳಿದಾನೆ? ಅವನ ಬಾಯಿ ಬಿಡಿಸ್ಬೋದಲ್ಲ. ಸಾಕ್ಷ್ಯ ತನಿಖೆ ಮಾಡಿದವ ಅಯ್ಯೋ ಯೋಗೇಶ್ ಇದ್ದಾನೆ, ಡಾಕ್ಟರ್ ರಶ್ಮಿ ಇದ್ದಾರೆ, ಆದಮ್ ಒಂದು ಸತ್ರು, ಇನ್ನು ಇಬ್ಬರು ಸಾಯ್ಬಾರ್ದಲ್ಲ, ಅವರಿಗೆ ರಕ್ಷಣೆ ಕೊಡ್ಬೇಕು ಅಂತ ಹೇಳುದು ನಾನು. ನಾವೀಗ ಒತ್ತಾಯ ಮಾಡುವಾಗ ನಾಳೆ ಅವರು ಸತ್ರೆ ಚಿನ್ನಯ್ಯ ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು 3 ಜನಕ್ಕೆ. ಆದಮ್ ಅವರು ಹೇಗೆ ಬ್ರೈನ್ ಹ್ಯಾಮರೇಜ್ಗೆ ಸತ್ರು ಅಂತ ನಂಗೆ ಗೊತ್ತಿಲ್ಲ. ಇದು ನಮ್ಮಲ್ಲಿ ಪ್ರಶ್ನೆಗಳು. ಇದಕ್ಕೆ ಡೈರೆಕ್ಟ್ ಇನ್ವಾಲ್ವ್ಡ್ ಸದಾನಂದ ಗೌಡರ ನೇತೃತ್ವದ ಸರ್ಕಾರ ಮತ್ತೆ ಅಶೋಕ್ ಅವರೆಲ್ಲ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅಂತ ನಿಮ್ಮ ವಾದನ ಹೇಗೆ? 100% ಇರ್ಬೋದು. ಯಾಕೆ ಇವರಿಗೆ ತನಿಖೆ ಕರೆಕ್ಟ್ ಮಾಡ್ಬೋದಿತ್ತಲ್ಲ. ಯಾರು ರೂಟ್ ಅಲ್ಲಿ ಟೆಸ್ಟ್ ಮಾಡಿದವನನ್ನು ಮಾತಾಡುದಿಲ್ಲ. CID ಬರುದು, ಅವನೇ ಡಾಕ್ಯುಮೆಂಟ್ ತಗೊಳ್ಳೋದು. ಎಲ್ಲಿ ಇವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ? ಎಲ್ಲಿ ಮಾಡಿದಾರಂತ ಬೇಕಲ್ಲ. ಖಾಲಿ ಪೊಲೀಸ್ನವರು ಕೊಟ್ಟ ತನಿಖೆಗೆ CID ಬೇಕಾ? ಅವಶ್ಯಕತೆ ಇಲ್ಲಲ್ಲ. ನಾನು ಹೇಳಿದಲ್ಲ, ಯಾವ ರಾಜಕೀಯ ಪಕ್ಷಗಳು ಮಾಡಿದ ತಪ್ಪಿನಿಂದಾಗಿ, ಯಾವ ಅಧಿಕಾರಿಗಳು ಮಾಡಿದ ತಪ್ಪಿನಿಂದಾಗಿ. ಇನ್ನೂ ಸಹ ಸಾಕ್ಷಿ ಹೇಳಿದ ಅಧಿಕಾರಿಗಳನ್ನು, ತಪ್ಪಿತಸ್ಥ ಅಧಿಕಾರಿಗಳನ್ನು ಒಮ್ಮೆ ತನಿಖೆ ಮಾಡಿ. ಯಾಕಾಗಿ ನಾಶ ಮಾಡಿದ್ದೀರಿ, ಯಾಕಾಗಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ ಅಂತ ಕೇಳಿ ಅಲ್ಲ. ನಿಮಗೆ ಯಾರು ಸಂತೋಷ ಒತ್ತಡ ಹಾಕಿದ್ನಾ, ಅಥವಾ ಬೇರೆ ಯಾರಾದ್ರೂ ಒತ್ತಡ ಹಾಕಿದ್ನಾ? ಅಲ್ಲ, ಬೇರೆ ಯಾರು ಅಂತಂದ್ರೆ ಯಾರು ಅಂದ್ರೆ ನೀವು ಈಗ ನೇರವಾಗಿ ಆರೋಪ ಮಾಡೋದಾದ್ರೆ ಯಾರು ಅಂತ, ಆರೋಪಿಗಳು ಅಥವಾ ಅತ್ಯಾಚಾರಿ ಯಾರು ಅಂತ ನಿಮ್ಮ ಪ್ರಕಾರ ಗೊತ್ತಾ? ಅವರ ಬಾಯಿಂದಲೇ ಬೆಳೆಸ್ಲಿ ಸರ್. ಅವರ ಬಾಯಿಂದಲೇ ಇವರು ಹೇಳ್ತಾರಲ್ಲ, ಬ್ರೈನ್ ಮ್ಯಾಪಿಂಗ್ 3 ಜನರದ್ದು ಆಗಿದೆ ಅಂತ. ಓಕೆ, ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿದವರು ಎಲ್ಲಿಯೂ ನೀವು ಇನ್ನೊಮ್ಮೆ ಬ್ರೈನ್ ಮ್ಯಾಪಿಂಗ್ ಅವರೇ ಇಷ್ಟದಲ್ಲಿ ಮಾಡಿಸಿ ಅಲ್ಲಿ ಇನ್ನೊಮ್ಮೆ ಅವರಿಗೆ ಕೊಟ್ಟಿದಾರಲ್ಲ, ನೀವು ಅವರನ್ನು ಸೇರಿಸ್ಕೊಳ್ಬೇಕಂತ CBI ಹೇಳುವಾಗ ಯಾಕೆ ಹೋಗಿ ಅದನ್ನು ಸ್ಕ್ವಾಶ್ ಮಾಡಿ ಬಂದ್ರಿ? ಆ 3 ಜನ ಆರಾಮಕ್ಕೆ ಫೇಸ್ ಮಾಡ್ಬೋದಿಲ್ಲ ತನಿಖೆ. ಬ್ರೈನ್ ಮ್ಯಾಪಿಂಗ್ ಆದ ನಂತರ, ಆಗುವ ಮೊದಲಲ್ಲ, ಆದ ನಂತರ ಇವರನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅವರಿಗೆ ನೋಟಿಸ್ ಮಾಡುವಾಗ ಅದನ್ನು ಯಾಕೆ ಸ್ಕ್ವಾಶ್ ಮಾಡಿಸಿದ್ರು? ಫೇಸ್ ಮಾಡ್ಬೇಕಲ್ಲ. ಅವರನ್ನು ಮಾಡಿ, ಯಾಕೆ ಗೊತ್ತಾಗ್ತದಲ್ಲ. ಆ 3 ಜನ ಇವರು ಯಾರು ಹೇಳ್ತಾ ಇದ್ರು ಅವರನ್ನು ಮಾಡಿ ಒಮ್ಮೆ, ಅವರನ್ನು ಅಧಿಕಾರಿಗಳ ಜೊತೆ ಅವರನ್ನು ಇನ್ವೆಸ್ಟಿಗೇಷನ್ ಮಾಡಿ. ಶ್ರೀರಾಜ್, ಈ ಆಡಿಯೋ ಕೇಳಿಸ್ಕೊಂಡ ಮೇಲೆ ಹಲವು ಪ್ರಶ್ನೆಗಳು ನನ್ನಲ್ಲಿ ಮೂಡ್ತಾ ಇದೆ. ಅಲ್ಲಿ ಪ್ರಸನ್ನ ರವಿ ಅವರು ಒಂದು ಹೇಳ್ತಾರೆ, ಸಾಕ್ಷ್ಯ ನಾಶ ಮಾಡಿರುವಂತ ಒಂದು ವಿಚಾರ ಎತ್ತುತ್ತಾರೆ.
ಸೌಜನ್ಯ ಅನ್ನುವಂಥ ಹೆಣ್ಣುಮಗಳು ಕಾಲೇಜ್ಗೆ ಹೋಗಿ ವಾಪಸ್ ಬರುವಾಗ ಆಕೆಯ ಹತ್ಯೆ ಆಗುತ್ತೆ. ಆದರೆ ಇದ್ರ ಹಿಂದೆ ಯಾರಿದ್ದಾರೆ? ಈಗ ಸಾಕ್ಷಿ ನಾಶ ಮಾಡಬೇಕು, ಈ ಯಾರ ಅಪರಾಧಿ ಇದ್ದಾರೆ ಅವ್ರನ್ನ ರಕ್ಷಣೆ ಮಾಡಬೇಕು, ಅಥವಾ ಈ ತನಿಖೆಯಲ್ಲಿ ಇಷ್ಟೆಲ್ಲ ಮೆಸ್ಅಪ್ ಮಾಡಬೇಕನ್ನೋ ಉದ್ದೇಶ ಇದೆ ಅನ್ನೋದಾದ್ರೆ ಯಾರಿಗೆ, ಯಾಕೆ? ಈಗ ಮತ್ತೆ ತನಿಖೆ ಅಂದ್ರೆ ಹೆಂಗ್ ಸಾಗುತ್ತೆ? ಅದೇ ಈಗ ನೋಡಿ, CBI ಮರು ತನಿಖೆ ಆಗೋದಕ್ಕೆ ಸರ್ಕಾರ ಆದೇಶ ಮಾಡಬೇಕು ಅನ್ನುವ ಒಂದು ಅರ್ಜಿಯನ್ನ ಹೈಕೋರ್ಟ್ ಈಗಾಗಲೇ ತಿರಸ್ಕಾರ ಮಾಡಲಾಗಿದೆ. ಸೊ ಈಗ ಮತ್ತೊಂದು ಆಡಿಯೋದಲ್ಲೂ ಕೂಡ ಬಹಳ ಒಂದು ಸ್ಫೋಟಕ ವಿಷಯಗಳನ್ನ ಪ್ರಸನ್ನ ರವಿ ಅವರು ಮಾತನಾಡ್ತಾ ಹೋಗ್ತಾರೆ. ಸೊ ಅದು ನೋಡಿ, ಈಗ ಯಾರ ಮೇಲೆ ನೇರವಾಗಿ ಆರೋಪ ಬರ್ತಾ ಇದೆಯೋ ಅವರನ್ನ ಈಗ ತನಿಖೆಯ ಒಳಪಡಿಸಿಲ್ಲ ಅನ್ನೋದೇ ದೊಡ್ಡ ಅಂಶ. ಅವರನ್ನ ಒಪ್ಪಿಸಿದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಸದಾನಂದ ಗೌಡರ ನೇತೃತ್ವದ ಸರ್ಕಾರದ ಬಗ್ಗೆ ಅವರು ಮಾತನಾಡ್ತಾ ಹೋಗ್ತಾರೆ. ಆಗ ಗೃಹ ಮಂತ್ರಿಗಳಾಗಿರೋರು ಆರ್ ಅಶೋಕ್ ಅವರು, ಧರ್ಮಾಧಿಕಾರಿಗಳು ಒಂದ್ ಕಡೆಯಲ್ಲಿ ಹೇಳ್ತಾರೆ ನಾನು ಆ ದಿನವೇ ಆರ್ ಅಶೋಕ್ ಅವರಿಗೆ ಫೋನ್ ಮಾಡಿದ್ದೀನಿ ಅಂತ. ಸೊ ಆದ್ರೆ ಈಗ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ ನನ್ಗೆ ಮಾಡಿಲ್ಲ ಅಂತ. ಸೊ ಇವೆಲ್ಲವೂ ಕೂಡ ಅನುಮಾನಗಳಿಗೆ ಸಾಕ್ಷಿ ಆಗುತ್ತೆ. ಈ ಸರ್ಕಾರವೂ ಕೂಡ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಲ್ಲಿ ಪ್ರಭಾವಕ್ಕೆ ಒಳಗಾಗಿ ಶಾಮೀಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಅನುಮಾನ ಇದ್ದೇ ಇದೆ. ಹೌದು. ಸೊ ಹಾಗಾಗಿ ಇದರಲ್ಲಿ ಅಧಿಕಾರ ವರ್ಗ, ನ್ಯಾಯಾಂಗ, ಆಮೇಲೆ ಶಾಸಕಾಂಗ, ಕಾರ್ಯಾಂಗ ಎಲ್ಲವೂ ಕೂಡ ಶಾಮೀಲಾಗಿ, ಪ್ರಭಾವ ಇವೆಲ್ಲವೂ ಶಾಮೀಲಾಗಿ ಒಟ್ಟಾಗಿ ಸೇರ್ಕೊಂಡಿರೋ ಕಾರಣಕ್ಕೋಸ್ಕರವಾಗಿ ಇವತ್ತಿಗೂ ಕೂಡ ನಿಜವಾದ ಅಪರಾಧಿ ಯಾರು ಅಂತ ಕಾನೂನಿಗೆ ಪತ್ತೆ ಹಚ್ಚೋದಕ್ಕಾಗಿಲ್ಲ. ಜನರಿಗೆ ಗೊತ್ತಿದೆ, ಸೌಜನ್ಯ ಪರ ಹೋರಾಟಗಾರರಿಗೆ ಗೊತ್ತಿದೆ, ಅಥವಾ ಜನರಿಗೆ ಗೊತ್ತಿದೆ, ಆ ಭಾಗದ ಜನರಿಗೆ ಯಾರು ಮಾಡಿದ್ದಾರೆ ಅಥವಾ ನೋಡಿದವರಿಗೆ ಗೊತ್ತಿದೆ. ಆದ್ರೆ ಕಾನೂನಿಗೆ ಎಲ್ಲಿಯೂ ಕೂಡ ನಿಜವಾದ ಅಪರಾಧಿ ಪತ್ತೆ ಹಚ್ಚುವುದಕ್ಕೆ ಸಾಧ್ಯ ಆಗದೇ ಇರುವ ರೀತಿಯಲ್ಲಿ ಸಾಕ್ಷಿಗಳನ್ನ ನಾಶ ಮಾಡಲಾಗಿದೆ. ಆಮೇಲೆ ಆದಮ್ ಇದ್ರು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿರೋರು, ರಶ್ಮಿ, ಆಮೇಲೆ ಯೋಗೇಶ್ ಅವರೆಲ್ಲರೂ ಕೂಡ ತನಿಖೆಗೆ ಒಳಪಡಿಸಬೇಕು ಅನ್ನೋದು ಈಗ ಸೌಜನ್ಯ ಪರ ಹೋರಾಟಗಾರರ ಒತ್ತಾಯ ಇರೋದು. ಅಂದ್ರೆ ಈ ಒಂದು ಗಮನಿಸಿದ್ರೆ ಈ ಪ್ರಕರಣದಲ್ಲಿ ಇಷ್ಟೊಂದು ಪ್ರಭಾವ ಬೀರಬೇಕು ಅಥವಾ ದಾರಿ ತಪ್ಪಿಸ್ಬೇಕು ಅಥವಾ ಇನ್ನೇನು ಷಡ್ಯಂತ್ರ ಮಾಡ್ಬೇಕಂತಂದ್ರೆ ಯಾರದೋ ಒಬ್ರು ರಕ್ಷಣೆ ಮಾಡ್ತಾ ಇರ್ಬೇಕಲ್ಲ. ಹಾಗಾದ್ರೆ ಯಾರ ರಕ್ಷಣೆಗೆ ಇವ್ರು ಹೋಗ್ತಿದ್ದಾರೆ ಅಂದ್ರೆ ಒಂದು ಟರ್ಮ್ ಇದೆ, ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋದಾಗಿ. ಅಂದ್ರೆ ಅಷ್ಟು ಟೈಮ್ ಬೇಕು. ಈಗ ಮತ್ತೆ ಮರು ತನಿಖೆಯ ವಿಚಾರ ಏನಿದೆಯಲ್ಲ, ಇದು ಹೆಂಗ್ ಶುರು ಮಾಡ್ಬೇಕು ಅನ್ನೋದೇ ನನಗೆ ಕಾಣ್ತಿರೋ ಪ್ರಶ್ನೆ. ಯಾಕಂದ್ರೆ ಸಾಕ್ಷಿ ನಾಶ ಆಗಿದೆ, ಇವರು ಪ್ರಭಾವ ಬೀರ್ತಿದ್ದಾರೆ, ಅಥವಾ ಎಲ್ಲಾದ್ರೂ ಈ ವಿಚಾರ ಮಾತನಾಡಿದ್ರೆ ಯಾರನ್ನೋ ಟಾರ್ಗೆಟ್ ಮಾಡ್ತಿದ್ದೀರಾ, ಅಥವಾ ನಮ್ ಧಾರ್ಮಿಕ ಭಾವನೆ ಅಂತಿದ್ದಾರಲ್ಲ, ಇದನ್ನ ಅವ್ರು ಹೆಂಗ್ ಸಮರ್ಥನೆ ಮಾಡ್ಕೊಂತಾರೆ ಈಗ ಅಂತ. ಸೊ ನೋಡಿ, ಈಗ ಸಿದ್ದರಾಮಯ್ಯನವರ ಜೊತೆಗೆ ಹೋದ್ರೆ ಕೂಡ ಆಗಲ್ಲ, ಅಥವಾ ನರೇಂದ್ರ ಮೋದಿ ಅವರಲ್ಲಿ ಹೋದ್ರೂ ಕೂಡ ಈ ತನಿಖೆಗೆ ಅಥವಾ ಈ ಪ್ರಕರಣಕ್ಕೆ ನ್ಯಾಯ ಸಿಗಲ್ಲ. ಇಲ್ಲಿ ಹೋಗ್ಬೇಕಾಗಿರೋದು ಕೋರ್ಟಿಗೆ. ಹೌದು. ಸೊ ಕೋರ್ಟಿಗೆ ಹೋಗ್ಬೇಕಾಗಿರೋದು ಈಗ ಸದ್ಯಕ್ಕೆ ಇರೋದು ಸೌಜನ್ಯ ಅವರ ಕುಟುಂಬ ಹೋಗ್ಬೇಕಾಗಿದೆ. ಮತ್ತೆ ಸೌಜನ್ಯ ಕುಟುಂಬವನ್ನ ಕೋರ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾಗಿರುವಂತಹ ಜವಾಬ್ದಾರಿ ದೊಡ್ಡ ಮಟ್ಟಕ್ಕೆ ಇರೋದು ಸಿಬಿಐಗೆ ಇನ್ನೂ ಕೂಡ ಅವಕಾಶ ಇದೆ. ಅದನ್ನ ಬಹಳ ಸ್ಪಷ್ಟವಾಗಿ ಪ್ರಸನ್ನ ರವಿ ಅವರು ಮಾತನಾಡ್ತಾ ಹೇಳ್ತಾರೆ. ಅದನ್ನ ಸಿಬಿಐ ಯಾಕೆ ಮಾಡ್ತಾ ಇಲ್ಲ? ಸಿಬಿಐಗೂ ಕೂಡ ಪ್ರಭಾವ ಬೀರುವಂತಹ ಪ್ರಯತ್ನ ಆಗಿದೆಯಾ? ಸರ್ಕಾರ ಒಂದು ಹಂತಕ್ಕೆ ಶಾಮೀಲಾಗಿದೆ ಅನ್ನೋದನ್ನ ನಾನು ಇತ್ತೀಚೆಗೆ ಸದಾನಂದ ಗೌಡರು ಸಿಕ್ಕಾಗ ಒಂದು ಚಿಟ್ಚಾಟ್ ಮಾಡಿದಾಗ ಅವರನ್ನ ಪ್ರಶ್ನಿಸ್ತಾ ಇದ್ದೆ, ನೀವೇ ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ರಿ ಅಂತ. ಹೌದು, ಅಂದ್ರೆ ಇವ್ರ ಆರೋಪಗಳನ್ನ ಮಾಡ್ತಾ ಇರೋದನ್ನ ಗಮನಿಸಿದ್ರೆ ಸದಾನಂದ ಗೌಡರು ಆ ಭಾಗದವರು, ಶೋಭಾ ಕರಂದ್ಲಾಜೆ ಆ ಭಾಗದವರು, ಆಮೇಲೆ ಆ ಸಂದರ್ಭದಲ್ಲಿ ಅಲ್ಲಿನ ದಕ್ಷಿಣ ಕನ್ನಡದ ಉಸ್ತುವಾರಿ ಆಗಿರೋರು CT ರವಿ, ಆಮೇಲೆ ಆರ್ ಅಶೋಕ್ ಅವರು ಗೃಹ ಮಂತ್ರಿಗಳಾಗಿದ್ರು. ಸೊ ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ, ಶೋಭಾ ಕರಂದ್ಲಾಜೆ ಎಲ್ಲರನ್ನು ಕೂಡ ಗಮನಿಸ್ತಾ ಹೋದ್ರೆ ಇವರೆಲ್ಲರೂ ಕೂಡ ಒಂದು ಹಂತಕ್ಕೆ ಪ್ರಭಾವಕ್ಕೆ ಒಳಗಾಗಿ ತನಿಖೆಯನ್ನ ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡಿದಾರಾ ಅನ್ನೋ ಪ್ರಶ್ನೆ ಗೊತ್ತಿಲ್ಲ ನಮಗೆ. ಮತ್ತೆ ಸೌಜನ್ಯ ಹೋರಾಟಗಾರರು ಹೇಳ್ತಾ ಇರೋದು ಕೂಡ ಅದೇ. ಹೌದು. ನೀವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೋರಾಟಗಳಲ್ಲಿ ಅಥವಾ ಏನು ಸಮಾವೇಶ ಅದನ್ನೆಲ್ಲ ಮಾಡಿದಾಗ ಬೇರೆ ಬೇರೆ ಕಡೆಗಳಲ್ಲಿ ಹೇಳ್ತಾ ಇರೋದು ಅದನ್ನೇ. ಅವರು ನೇರವಾಗಿ ಏಕವಚನದಲ್ಲಿ ಧರ್ಮಾಧಿಕಾರಿಗಳ ಹೆಸರನ್ನ ಹೆಗ್ಡೆ ಬದಲಿಗೆ ಜೈನ್ ಅಂತ ಹೇಳ್ತಾರೆ. ಯಾಕೆ ಕೇಳಿದ್ರೆ ಕೋರ್ಟ್ನ ಸ್ಟೇಗಳಿದೆ. ಆಮೇಲೆ ಧರ್ಮಾಧಿಕಾರಿಗಳ ತಮ್ಮನ ಹೆಸರನ್ನು ಉಲ್ಲೇಖಿಸಿ ಹೆಗ್ಡೆ ಬದಲಿಗೆ ಜೈನ್ ಅಂತ ಹೇಳ್ತಾರೆ. ಆಮೇಲೆ ಶೋಭಾ ಕರಂದ್ಲಾಜೆ ಅವರ ಹೆಸರನ್ನ ನೇರವಾಗಿ ಹೇಳ್ತಾರೆ. ಆಮೇಲೆ ಅಂದಿನ ಗೃಹ ಮಂತ್ರಿಗಳಾಗಿರುವಂತಹ ಆರ್ ಅಶೋಕ್ ಅವರ ಹೆಸರನ್ನು ಕೂಡ ನೇರವಾಗಿ ಪ್ರಸ್ತಾಪ ಮಾಡ್ತಾರೆ. ಇದರಲ್ಲಿ ಯಾರ್ಯಾರೆಲ್ಲ ತೊಡಗಿಕೊಂಡಿದ್ದಾರೆ ಅವರೆಲ್ಲ ಹೆಸರನ್ನ ನೇರವಾಗಿ ಆರೋಪವನ್ನ ಪ್ರಸ್ತಾಪ ಮಾಡ್ತಾರೆ. ಸೊ ಒಟ್ಟಿನಲ್ಲಿ ಗಮನಿಸೋದಾದ್ರೆ
ಒಂದು ಹಂತಕ್ಕೆ ಎಲ್ಲ ಜೊತೆಗೂ ಮಾಧ್ಯಮ ಅಂತೂ ಹೇಳ್ಬೋದೇನೋ ಗೊತ್ತಿಲ್ಲ ನಮ್ಗೆ, ಅಂದ್ರೆ ಮಾಧ್ಯಮದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ, ಅದೆಲ್ಲವೂ ಕೂಡ ಅವ್ರ ಆರೋಪ ಇದೆ. ಈ ಆರೋಪ ಇದೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಗ್ಗೆ ನಾವು ಯೂಟ್ಯೂಬ್ ಗಳನ್ನ ಬಳಸ್ತಾ ಇದ್ದೀವಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ನಾವು ಇವತ್ತಿಗೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ನಿರಂತರವಾಗಿ ನಾನು ಕಾಲ್ ಮಾಡ್ತೇನೆ. ಅಂದ್ರೆ ನಮ್ಗೆ ಬನ್ನಿ, ನೀವು ಒಂದು ಒಪಿನಿಯನ್ ಈ ತರ ಹೋಗ್ತಾ ಇದೆ, ನಮ್ಗೆ ನೀವು ಬಂದು ಸಂದರ್ಶನ ಕೊಡಿ ಅಂತ ಸ್ಪಷ್ಟನೆ ಕೊಡಬೇಕು ಅಂತ ಗಿರೀಶ್ ಮಠನ್ ಅವರಿಗೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಒಂದಿಬ್ರು ಇಂಥವ್ರು, ಪ್ರಸನ್ನ ರವಿ ಅಂತವ್ರು, ತಮ್ಮಣ್ಣ ಶೆಟ್ಟಿ ಅಂತವ್ರು ಒಂದಿಷ್ಟು ಜನ ಸಂಪರ್ಕಕ್ಕೆ ಸಿಗ್ತಾರೆ ಬಿಟ್ರೆ, ಇವರು ಮೇನ್ ಯಾರು ಆರೋಪ ಮಾಡ್ತಾ ಇದ್ದಾರೋ ಅವರು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ, ನಮ್ಮಂತ ಮೀಡಿಯಾಗಳಿಗೆ ಸಂದರ್ಶನಕ್ಕೆ ಬರೋದಕ್ಕೆ ಒಪ್ಪಲ್ಲ. ಇದು ಇನ್ನೊಂದು ಕಡೆಯಲ್ಲ ಅನುಮಾನ ಶುರು ಆಗ್ತಾ ಇದೆ. ಯಾಕಂದ್ರೆ ಸಾಕ್ಷಿ ಇದೆ, ಇವರೇ ಮಾಡಿದ್ದಾರೆ, ಅವ್ರವ್ರ ಹಂಗಂಗ್ ತಪ್ಪಾಯ್ತು, ಇಷ್ಟೆಲ್ಲ ವಿಚಾರ ಎತ್ತೋರು ಒಂದು ಸ್ಪಷ್ಟನೆ ಕೊಡಬೇಕು, ಅಥವಾ ನ್ಯಾಯಾಲಯಕ್ಕೆ ಅದಕ್ಕೇನ್ ಸಂಬಂಧಪಟ್ಟಂತ ಸಾಕ್ಷಿ ಇದೆ ಅದು ಕೊಡಬೇಕು. ಅದು ಯಾವ್ದು ಆಗ್ತಿಲ್ಲ. ಇಲ್ಲ ಆಗ್ತಿರೋದು ಏನ್ ಕೇಳಿದ್ರೆ, ಒಂದು ಕಡೆಯಲ್ಲಿ ಸೌಜನ್ಯ ನ್ಯಾಯ ಸಿಗಬೇಕು, ಇವ್ರು ಭಾಗಿಯಾಗಿದ್ದಾರೆ ಅಂತ ಯಾವ್ಯಾವ್ದೋ ಹೆಸರು ಹೇಳಿ ಒಂದು ಕಡೆ ಹೋರಾಟ ಆದ್ರೆ, ಮತ್ತೊಂದು ಕಡೆಯಲ್ಲಿ ಸೌಜನ್ಯ ಹೆಸರನ್ನ ಮುಂದಿಡ್ಕೊಂಡು ಷಡ್ಯಂತ್ರ ಮಾಡ್ತಿದ್ದಾರೆ, ನಮ್ಮ ಧಾರ್ಮಿಕ ಭಾವನೆಗೆ ಹೊಡಿತಿದ್ದಾರೆ ಅಂತ. ಬಟ್ ಅಲ್ಲಿ ಯಾರು ಹಿಂಗೆ ಪ್ರತಿವಾದಗಳಲ್ಲೇ ಈ ಪ್ರಕರಣ ಕಳೀತಾ ಇದೆ. 13 ವರ್ಷ ಆಯ್ತು. ನಾಳೆ ಅಕ್ಟೋಬರ್ 9 ಸೌಜನ್ಯ ಮೃತ ಆಗಿ, ಅಂದ್ರೆ ಹತ್ಯೆ ಆಗಿ ಬರ್ತಿ 13 ವರ್ಷಗಳು. 13 ವರ್ಷ. ಅಕ್ಟೋಬರ್ 9 2012ರಲ್ಲಿ ನಡೆದಿರುವಂತಹ ಘಟನೆ. ನಾಳೆ ಅಕ್ಟೋಬರ್ 9 13 ವರ್ಷಗಳು ಸಂಪೂರ್ಣ ಆಗುತ್ತೆ. 13 ವರ್ಷಗಳ ಆದ ಬಳಿಕವೂ ಕೂಡ ಈ ಪ್ರಕರಣ ಇವತ್ತು ಜೀವಂತ ಇದೆ ಅಂತಂದ್ರೆ, ನಾಳೆ ಮತ್ತೆ ಸಮಗ್ರ ತನಿಖೆಗೆ ಈ ಸೌಜನ್ಯ ಪರ ಹೋರಾಟಗಾರರು SIT ಪ್ರತ್ಯೇಕ ಆಗ್ಬೇಕು ಅಂತ ಹೋರಾಟವನ್ನು ಆರಂಭಿಸ್ತಾ ಇದ್ದಾರೆ. ಇದೇ ಹೋರಾಟವನ್ನ ಮಾಡ್ತಾ ಮಾಡ್ತಾ ಪ್ರಕರಣವನ್ನ ಚಾಲ್ತಿಯಲ್ಲಿ ಇಡೋದೇ ಅಷ್ಟೇ ನಿಮ್ಮ ಉದ್ದೇಶವಾ, ಅಥವಾ ನ್ಯಾಯಾಲಯಕ್ಕೆ ಹೋಗಿ ಪೂರಕ ದಾಖಲೆಗಳನ್ನ ಯಾರಂತ ಹೇಳಿ ಪೂರಕ ದಾಖಲೆಗಳನ್ನ ಸಲ್ಲಿಸಿ ನಿಮ್ಮಲ್ಲಿರುವಂತಹ ಸಾಕ್ಷಿಗಳನ್ನ ತನ್ನಿ. ಈಗ ಸಾಕ್ಷಿಗಳನ್ನ ತನ್ನಿ ಅಂತ ಹೇಳಿದಾಗ ಚಿನ್ನಯ್ಯನನ್ನ ಹೇಳ್ತಾರೆ, ನಾವು ಸಾಕ್ಷಿಯನ್ನ ತಂದು ಕೊಟ್ಟಿದ್ದೇವೆ ಅಂತ. ಚಿನ್ನಯ್ಯನ ಪ್ರಕರಣ ಏನಾಯ್ತು? ಈಗ ಚಿನ್ನಯ್ಯ ಸುಳ್ಳು ಹೇಳಿದ ಅನ್ನುವಂತಹ ಆರೋಪ ಬಂದಾಗ ಸೌಜನ್ಯ ಪರ ಹೋರಾಟಗಾರರೆಲ್ಲ ಹೇಳಿದ್ರು ಚಿನ್ನಯ್ಯನಿಗೂ ಪ್ರಭಾವ ಬೀರಿದ್ದಾರೆ. ಹೌದು. ಬರೀ ಇದನ್ನೇ ಆರೋಪ ಪ್ರತ್ಯಾರೋಪಗಳಲ್ಲೇ ಕಾಲ ಕಳೀತಾ ಇದ್ರೆ ಏನು ಅಂದ್ರೆ, ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಟೀಮ್ ಅವರು, ಗಿರೀಶ್ ಮಠನ್ ಅವರು, ಅವರೆಲ್ಲ ಹೇಳೋದೇನು ಕೇಳಿದ್ರೆ, ನಾವು ಸಾಕ್ಷಿಗಳನ್ನ ಒದಗಿಸಿದ್ದೇವೆ, ನಾವು ಇವರು ಮಾಡುವ ಆರೋಪಗಳಿಗೆ ಸ್ಪಷ್ಟನೆಯನ್ನ ಕೊಡೋದು ಬೇಕಾಗಿಲ್ಲ ಅನ್ನೋದೇ ಅವರ ಆರೋಪ. ಈಗ ಪ್ರಸನ್ನ ರವಿ ಅವರು ಮಾತನಾಡ್ತಾ ಇರ್ಬೇಕಾದ್ರೂ ಕೂಡ ಹೇಳ್ತಾ ಇದ್ರು, ನಾನು ಅದಕ್ಕೆ ಹೇಳಿದೆ, ಅವ್ರು ನಿಮ್ಮ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ, ನೀವು ಅದಕ್ಕೆ ಸ್ಪಷ್ಟನೆ ಕೊಡಿ ಅಂತ. ವಸಂತ್ ಗಿಳಿಯಾರ್ ಇರ್ಲಿ, ಅಥವಾ ಸ್ನೇಹಮಯಿ ಕೃಷ್ಣ ಇರ್ಲಿ, ಅಥವಾ ಇನ್ಯಾರೋ ಇರ್ಲಿ, ಅವ್ರು ನಿಮ್ಮ ಬಗ್ಗೆ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಆರೋಪ ಮಾಡಿದಾಗ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ರೆ ಸಮಾಜಕ್ಕೆ ಇನ್ನೇನ್ ಸಂದೇಶವನ್ನು ಕೊಡ್ತಾ ಇದ್ರಿ ನೀವು? ಹಾಗಾದ್ರೆ ನ್ಯಾಯ ಸಿಗಲ್ಲ. ಹೌದು, ಎಲ್ಲಿ ದಾಖಲೆಗಳನ್ನ ಸಲ್ಲಿಸಬೇಕೋ ಅಲ್ಲಿ ಸಲ್ಲಿಸಬೇಕು ನಿಜ, ಆದ್ರೆ ಈ ತರದ ಆರೋಪಗಳಿಗೂ ಕೂಡ ನೀವು ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ರೆ ಮಾತ್ರ ಸಾರ್ವಜನಿಕರಿಗೆ ಒಂದು ಹೌದು ನೀವು ಹೇಳ್ತಾ ಇರೋದು ಸರಿ ಅನ್ನೋದು ಗೊತ್ತಾಗ್ತಾ ಇದೆಯಲ್ಲ. ಸೊ ಅದು ಆಗ್ಬೇಕು ಕೂಡ. ಅಂದ್ರೆ ನೀವು ಈ ಪ್ರಕರಣವನ್ನ ನಾವು ಯಾವುದಕ್ಕೆ ಹೋಲಿಸಬಹುದು ಅಂದ್ರೆ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ನೀವು ಆರೋಪ ಮಾಡುವವರನ್ನ ನೀವು ಆರೋಪ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿದ್ರೆ ಮಾತ್ರ ಜನ ನಿಮ್ಮನ್ನ ನಂಬ್ತಾರೆ. ಅದನ್ನ ಬಿಟ್ಟು ಡ್ರ್ಯಾಗ್ ಮಾಡ್ತಾ ಹೋದ್ರೆ ಈ ಪ್ರಕರಣ ಬೇರೆ ಬೇರೆ ದಾರಿಗೆ ಹೋಗ್ತಿದೆ ಬಿಟ್ರೆ ಅಂತ್ಯ ಅಂತೂ ಕಾಣ್ತಾ ಇಲ್ಲ. ಅಂದ್ರೆ ನೋಡಿ, ಈಗ 13 ವರ್ಷ ಆಗ್ತಾ ಇದೆ. 13 ವರ್ಷದಿಂದ ಪ್ರಕರಣ ಜೀವಂತ ಇದೆ, ಆದ್ರೆ ಆಕೆ ಬೀಭತ್ಸವಾಗಿ ಕಲುವಾಗಿ ಹೋಗಿದ್ದಾಳೆ. ನ್ಯಾಯ ಕೊಡಬೇಕು ಅಂತ ಬೀದಿ ಹೋರಾಟ ಆಗ್ತಿದೆ, ಸಮಾವೇಶ ಆಗ್ತಿದೆ, ಇನ್ನೇನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದೆ ಬಿಟ್ರೆ, ಇದು ಹಿಂಗೆ ಹೋಗಬೇಕು, ಹಿಂಗೆ ಮಾಡಬೇಕು ಅಂತ ಯಾವೊಬ್ಬ ಜನಪ್ರತಿನಿಧಿ ಕೂಡ ಬಂದು ನ್ಯಾಯ ಕೊಡಿಸ್ಬೇಕಪ್ಪ, ಒಂದು ಲೀಗಲ್ ಟೀಮ್ ರೆಡಿ ಮಾಡ್ಕೊಳ್ಳೋಣ, ಮುಂದೆ ಹೋಗೋಣ, ಆ ಕೆಲಸ ಬಿಟ್ಟು ಅವ್ರವ್ರದ್ದೇ ಅಜೆಂಡಾಗಳು ಜೀವಂತ ಆಗಿದೆ ಅಲ್ಲ ಇಲ್ಲಿ. ನೋಡಿ, ಅಶೋಕ್ ಅವರು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಇತ್ತೀಚಿನ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಆದ್ರೆ ವಿಜೇಂದ್ರ ನೇತೃತ್ವದ ಆಯೋಗ ಸೌಜನ್ಯಳ ಕುಟುಂಬದ ಮನೆಗೆ ಹೋಗುತ್ತೆ, ಅಂದ್ರೆ ಕುಸುಮಾವತಿ ಅವರನ್ನ ಮಾತನಾಡಿಸ್ತಾರೆ. ಇಲ್ಲಿಯವರೆಗೆ ಬಿಜೆಪಿಯವರು ಅಲ್ಲಿ ಭೇಟಿ ನೀಡಿಲ್ಲ, ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡಿಲ್ಲ. ಅಶೋಕ್ ಯಾಕೆ ಹೋಗಿಲ್ಲ? ಯಾಕಂದ್ರೆ ಮತ್ತೇನಾದ್ರೂ ಆ ಸಂದರ್ಭದಲ್ಲಿ ಇದ್ದಂತವ್ರು ಅವರು. ಹೌದು. ಸೊ ಅದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ, ಅಂದ್ರೆ ಹರೀಶ್ ಪುಂಜ ಅವರು ಒಂದು ಸ್ಪಷ್ಟ ಸನ್ನೆ ಮಾಡ್ತಾರೆ. ಅಂದ್ರೆ ವಿಠಲ್ ಗೌಡ ಅವ್ರ ಮನೆಗೆ ಬಂದಾಗ ಹೌದು ಹೊರಡೋಣ ಇಲ್ಲಿಂದ, ಆಯ್ತು ಮುಗೀತು. ಇದೆಲ್ಲ ನೋಡಿ, ನೀವು ಮಾಡುವಂತಹ ತಪ್ಪು ಅಂದ್ರೆ ನೀವೇ ತಪ್ಪು ಮಾಡಿದ್ದೀರಿ ಅಂತ ನೀವೇ ತೋರಿಸ್ಕೊಳ್ತಾ ಇದ್ದೀರಿ ಅನ್ನೋ ಹಂಗ ಆಗುತ್ತೆ. ಆ ಅನುಮಾನ ಮಾತ್ರ ಮೂಡ್ತಿರೋದು ಅವ್ರವ್ರ ನಡೆಯಿಂದನೇ ಬಿಟ್ರೆ ಇನ್ನೇನು ಅಲ್ಲ. ಯಾಕಂತಂದ್ರೆ ತಡವಾಗೂ ಹೋಗ್ತಾರೆ,
ಅಥವಾ ನಾವು ಒಂದು ಧಾರ್ಮಿಕ ಭಾವನೆಯನ್ನ ರಕ್ಷಣೆ ಮಾಡಬೇಕು, ಅದಕ್ಕೆ ಪೆಟ್ಟಾಗಿದೆ ಅನ್ನುವಂತ ಅವರ ಧ್ವನಿ ಏನಿದೆಯಲ್ಲ ಅದು ಓಕೆ. ಯಾರಾದ್ರೂ ಷಡ್ಯಂತ್ರ ಮಾಡ್ತಿದ್ರೆ ಆಗ್ಲಿ. ಇಬ್ಬಂದಿತನ ಹೌದು. ಒಂದ್ ಹಂತದಲ್ಲಿ ಅವರು ಧರ್ಮಾಧಿಕಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಹೋಗ್ತಾರೆ. ಧರ್ಮಾಧಿಕಾರಿಗಳಿಗೆ ನಾವು ನೈತಿಕ ಬೆಂಬಲವನ್ನ ಕೊಡ್ತೇವೆ ಅನ್ನೋದನ್ನ ತೋರಿಸ್ತಾರೆ, ಹೇಳ್ತಾರೆ ಹೋಗ್ತಾರೆ. ಈ ಕಡೆ ಇನ್ನೊಂದ್ ಕಡೆ ಸೌಜನ್ಯಳ ತಾಯಿಯನ್ನ ಭೇಟಿಯಾಗಿ ನಾವು ನಿಮ್ ಪರವಾಗಿ, ಯಾರ ಪರ ಹಾಗಾದ್ರೆ? ಇದೇ ಪ್ರಶ್ನೆ. ಅಂದ್ರೆ ಅವ್ರು ರ್ಯಾಲಿ ಮಾಡಿದ್ರು, ಒಬ್ರಾದ್ಮೇಲೆ ಒಬ್ರು ರ್ಯಾಲಿ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು, ಸಮಾವೇಶವೇ ಮಾಡಿದ್ರು. ಅದೇ ಸಮಾವೇಶ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ನಿಂತಿದ್ರೆ ಇವತ್ತು ಈ ಪ್ರಕರಣನೇ ಬೇರೆ ಕಡೆ ಹೋಗ್ತಾ ಇತ್ತು. ಎಲ್ಲೋ ಕಡೆ ಈ ಇಬ್ಬಂದಿತನದ ಯೋಚನೆಗಳಿರ್ಬೋದು, ಇದು ಈ ಪ್ರಕರಣದ ದಾರಿ ತಪ್ಪಿಸುತ್ತೆ ಬಿಟ್ರೆ ಹಿಂಗ ನ್ಯಾಯ ಸಿಗಬೇಕು ಅನ್ನೋದು ಮಾತ್ರ ಒಂದು ಸ್ಪಷ್ಟನೆನೇ ಇಲ್ಲಲ್ಲ ಈ ಪ್ರಕರಣದಲ್ಲಿ ಮುಂದೆ ಏನು ಅಂತ. ಈಗ ಸರ್ಕಾರ ಈಗ ಹೆಂಗ್ ಪರಿಗಣಿಸುತ್ತೆ, ಏನ್ ಮಾಡುತ್ತೆ? ಸರ್ಕಾರ ಗೊತ್ತಿಲ್ಲ. ಸರ್ಕಾರದ ಮುಂದೆ ಇರುವಂತಹ ಆಪ್ಷನ್ ಹೆಂಗಿದೆ ಅನ್ನೋದು ಗೊತ್ತಿಲ್ಲ. ನನಗನ್ಸೋ ಮಟ್ಟಿಗೆ ಕಾನೂನಲ್ಲ ಅಷ್ಟೇ ಅವಕಾಶಗಳಿರೋದು. ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಅನ್ನುವಂತಹ ಒತ್ತಡ ಹೇರಿ ಬಂದಾಗ SIT ಅನ್ನ ರಚನೆ ಮಾಡಿದ್ದಾರೆ. ಬಹುಶಃ ಈ ಪ್ರಕರಣದ ಸಮಗ್ರ ತನಿಖೆಯನ್ನ ಮಾಡಬೇಕು ಅಂತ ಮತ್ತೆ ಒತ್ತಾಯ ಮಾಡಿದ್ರೆ SIT ಅನ್ನ ಮಾಡುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ನೋಡ್ಬೇಕು. ಜೊತೆಲಿ ಶ್ರೀರಾಜ್ ಒಂದು ಆಡಿಯೋ ಇದೆ. ಅಂದ್ರೆ ಈ ಸೌಜನ್ಯ ಪ್ರಕರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹೆಸರು ಈ ತೊಳಕ ಹಾಕೊಂಡಿರುವಂತ ಬಗ್ಗೆನೂ ಕೂಡ ಒಂದು ಸ್ಫೋಟಕ ಮಾಹಿತಿಯನ್ನ ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ ಅವರು ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಅದು ಏನು, ಮೊದಲು ಅದನ್ನ ನೋಡ್ಕೊಂಡ್ ಬರೋಣ. ಧರ್ಮಾಧಿಕಾರಿಗಳ ಹೆಸರು ಯಾಕೆ ಹಾಕೊಳ್ತು ಇದರಲ್ಲಿ? ನಾನು ಒಂದು ಹೇಳ, ನೀವೀಗ ಧರ್ಮಾಧಿಕಾರಿ ಅಂತ ಹೇಳ್ತೀರಿ, ಹೌದಾ? ಯಾವುದೇ ದೇವಸ್ಥಾನದ ಆಡಳಿತ ಅಧಿಕಾರಿಗಳನ್ನು ನಾವು ಯಾರು ಧರ್ಮಾಧಿಕಾರಿ ಅಂತ ಕರೆಯುವುದಿಲ್ಲ, ಹೌದಾ? ಮ್ಯಾನೇಜಿಂಗ್ ಟ್ರಸ್ಟಿಗಳು ಅಂತ ಹೇಳ್ತೇವೆ, ಮೊಕ್ತೇಸರು ಅಂತ ಹೇಳ್ತೇವೆ. ಈ ದೇವಸ್ಥಾನದಲ್ಲಿ ಮಾತ್ರ ನಾವು ಧರ್ಮಾಧಿಕಾರಿ ಹೇಳ್ತೇವೆ, ಯಾಕೆಂದ್ರೆ ಅಲ್ಲಿ ಒಂದು ಆ ಪಟ್ಟಕ್ಕೆ ಒಂದು ಗೌರವ ಉಂಟು, ಹೌದಾ? ವ್ಯಕ್ತಿಗಳಿಗೆಲ್ಲ ಒಂದು ಆ ಪಟ್ಟಕ್ಕೆ ನ್ಯಾಯಪೀಠ ಅಂತ ಹೇಳುದು, ಅಣ್ಣಪ್ಪ ಅಂತ. ಏನೇ ಆದ್ರೂ ಸಹ ಏನೇ ತೊಂದರೆಗಳು ಬರುವಾಗ ಮೊದ್ಲು ಆ ಊರಿನವರು ಹೋಗುದು ಅಲ್ಲಿಗೆ, ವೀರೇಂದ್ರ ಹೆಗ್ಡೆ ಹತ್ರ, ಹೌದಾ? ಈ ಪ್ರತಿಯೊಂದು ಇವರ ಹತ್ರ ಏನಾದ್ರೂ ನ್ಯಾಯ ಸಿಗ್ಬಹುದು, ಇವರ ಹತ್ರ ಏನಾದ್ರೂ ಮಾಡಬಹುದು ಅಂತ ಹೋಗುದು. ನಾನು ಮೊದ್ಲು ಹೇಳಿದೇನು ನೋಡಿ, ಕೋರ್ಟ್ ಎಲ್ಲ ಮತ್ತೆ ನ್ಯಾಯಪೀಠ ಅಂತ ಹೇಳಿದವರು ಧರ್ಮಾಧಿಕಾರಿಗಳು ಈಗ ನಿಮ್ಮ ಮೇಲೆ ಎಲಿಗೇಷನ್ ಬರುವಾಗ ಆ ಒಂದು ನಿಂತು ನಮ್ಮ ಕುಟುಂಬದವರಾಗ್ಲಿ ಇಲ್ಲಿ ಸಂಬಂಧಪಟ್ಟವರಾಗ್ಲಿ ಇದರಲ್ಲಿ ಯಾರೂ ಇನ್ವಾಲ್ವ್ಮೆಂಟ್ ಆಗ್ಲಿಲ್ಲ ಅಂತ ಆ ನ್ಯಾಯದ ಅಣ್ಣಪ್ಪನ ಮುಂದೆ ಅವರು ನಿಂತು ಹೇಳ್ತಿದ್ರೆ, ನಾನು ಕಟೀಲು ಕ್ಷೇತ್ರದಲ್ಲಿ ಪೆರ್ಮುದೆಯಲ್ಲಿ ಆಗುವ ವೇದಿಕೆಯಲ್ಲೇ ಹೇಳಿದ್ರೆ ನಾನು ಈ ಕೇಸಿಂದ ಹಿಂಜರಿತೇನೆ ಅವರು ಬಂದು, ಯಾಕೆಂದ್ರೆ ಹಿಂದೆ ಬರ್ತೇನೆ. ಯಾಕೆಂದ್ರೆ ಒಂದು ಅವರಿಗೆ ಅಲ್ಲಿ ಹೇಳುವ ರೈಟ್ಸ್ ಉಂಟು, ಅವರೊಂದು ಧರ್ಮಾಧಿಕಾರಿ, ಎಲ್ರಿಗೂ ನ್ಯಾಯಪೀಠದಲ್ಲಿ ನ್ಯಾಯ ಕೊಡಿಸುವವರು. ನಿಮ್ಮ ಕ್ಷೇತ್ರದಲ್ಲಿ ಆಗುವಾಗ ಇದಕ್ಕೊಂದು ನ್ಯಾಯ ಕೊಡಿಸದವರು ನೀವೇ ಹೋಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಕೊಂಡು ನಮ್ಮ ಮೇಲೆಲ್ಲ ನೀವು ಪ್ರಶ್ನೆ ಕೇಳಿದವರಿಗೆ ಡೆಫಾಮೇಶನ್ ಹಾಕುದಾದ್ರೆ ನ್ಯಾಯಪೀಠದಲ್ಲಿ ನ್ಯಾಯ ಇಲ್ಲ ಅಂತ ತೋರಿಸಿಕೊಡುವವರು ನೀವೇ ಅಲ್ವಾ? ನೀವು ಅದನ್ನು ಇದುವರೆಗೆ ಯಾಕೆ ಮಾಡ್ತಿರ್ಲಿಲ್ಲ? ಯಾವನ 3 ಮುಟ್ಟಾಳರು ಬಂದು ಅಲ್ಲಿ ಕುಸುಮಕ್ಕನ ಮುಂದೆ ಅಣ್ಣಪ್ಪನ ಮುಂದೆ ತೆಂಗಿನಕಾಯಿ ಓಡ್ತೇವೆ, ಅದಲ್ಲ. ಅದಕ್ಕೆ ಒಂದು ಶಾಸ್ತ್ರ ಉಂಟು, ಯಾವ ರೀತಿ ಮಾಡ್ಬೇಕು ಅಲ್ಲಿ ನ್ಯಾಯಪೀಠದಲ್ಲಿ. ಇದುವರೆಗೆ ಒಂದು ಬಂದ್ರ ಅವರು ಶೋಕಿಗೆ ಕರೀತಾರೆ, ರಾಜ್ಯಕ್ಕೆ ಇದು ಮಾಡ್ತಾರೆ, ಒಂದು ಮಾಡಿ ಅಲ್ಲ ಆ ನ್ಯಾಯಪೀಠದ ಮುಂದೆ ನಿಂತು ನಾವ್ ಯಾರು ಇನ್ವಾಲ್ವ್ಮೆಂಟ್. ಹಾಗಾದ್ರೆ ನಿಮಗೆ ಅಲ್ಲಿ ಅಣ್ಣಪ್ಪನ ಮೇಲೆ ವಿಶ್ವಾಸ ಇಲ್ವಾ? ಬೇರೆ ದೇವಸ್ಥಾನ ಆದ್ರೆ ಈ ಕ್ವಶನ್ ಇಲ್ಲ. ಅದನ್ನು ಹೇಳುದು ಧರ್ಮಸ್ಥಳ ಊರಿನವರೆಲ್ಲ ಮೊದಲು ಏನಾದ್ರೂ ಮನೆ ವ್ಯಾಜ್ಯ ಆದ್ರೂ ಕೂಡ ಅಲ್ಲಿ ಹೋಗಿ ನಿಂತ್ರೆ ಅಣ್ಣಪ್ಪನಿಗೆ ಹಾಕಿ, ಅಣ್ಣಪ್ಪನಿಗೆ ನಾಲಗೆ ಹಾಕಿ ಎಲ್ಲ ಪ್ರಶ್ನೆಗಳಲ್ಲಿ ಇದೇ ಬರುವುದು. ಯಾಕೆ ಹಾಗಾದ್ರೆ ಇವರು ಯಾಕೆ ಕೋರ್ಟಿಗೆ ಹೋಗ್ತಿದ್ದಾರೆ? ರಾಜಕಾರಣಿ ಇವರೀಗ ಕೋರ್ಟಿಗೆ ಹೋಗ್ತಾರೆ, ಯಾಕಂದ್ರೆ ಇವರು MP. ಮೊದ್ಲು ಆ ಸ್ಥಾನದಲ್ಲಿ ಗೌರವ ಇತ್ತು, ಈಗ ಆ ಸ್ಥಾನ ಇಲ್ಲ ಅವರಿಗೆ. ಇಲ್ಲದ್ರೆ ಆ ನ್ಯಾಯಪೀಠದಲ್ಲಿ ಅವರು ಮಾತಾಡ್ತಿದ್ರಲ್ಲ, ಬನ್ನಿ ಎಲ್ರು ನಿಂತು ಮಾತಾಡುವ. ಮಹೇಶ್ ಶೆಟ್ಟಿ ನೀನು ಬಾ, ನಾನು ಈ ಪೀಠದ ಮುಂದೆ ನಿಲ್ತೇನೆ, ನಾನು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಲಿಲ್ಲ, ಮುಗೀತು. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೂಡ ಈ ಕೇಸಲ್ಲಿ ಇನ್ವಾಲ್ವ್ ಇದೆ ಅಂತನಾ, ಅವ್ರನ್ನ ಸೇಫ್ ಮಾಡ್ತಿದೆ ಅಂತ ಹೇಳೋದಾ ನೀವು? ನನಗ್ ಗೊತ್ತಿಲ್ಲ ಸರ್, ಯಾಕೆಂದ್ರೆ ಆ ಟೈಮಿಗೆ ರಾಜ್ಯಸಭಾ ಮೆಂಬರ್ ಆದದಲ್ಲ. ಒಂದು ನಾನ್ ಕೇಳುದು, ಒಂದು ಪೀಠದ ಅಧಿಕಾರಿಯಾಗಿ ಆ ಸ್ಥಾನಕ್ಕೆ ಗೌರವ ಜಾಸ್ತಿಯಾ, 5 ವರ್ಷದೊಂದು ಜುಜುಬಿ ರಾಜ್ಯಸಭಾ ಆಗುದು ಗೌರವ ಜಾಸ್ತಿಯಾ ಹೇಳಿ ನೀವು ನನಗೆ. ನಾನಾದ್ರೆ ನಾನು ಆಪ್ಷನ್ ತಗೊಳ್ಳೋಳು ಇದನ್ನು, ರಾಜಕೀಯ 5 ವರ್ಷ ನಮ್ಗೆ, ಅದು ಪರ್ಮನೆಂಟ್ ಅಲ್ಲ. ರಾಜಕೀಯ ಬಂದ ನಂತರ ನಿನ್ನು ಮುಗೀತು. ಇಲ್ಲಿ
ಇಲ್ಲಿ ಹಾಗೆ ಅಲ್ಲ, ಗೌರವ ಎಲ್ಲರೂ ಬರ್ತಿದ್ದದ್ದು ಯಾಕೆ? ಧರ್ಮಸ್ಥಳ ನ್ಯಾಯಪೀಠ, ಇಲ್ಲಿಂದ ಅವ್ರು ಬರೋದು ಯಾಕೆ? ಧರ್ಮಸ್ಥಳ ಅಣ್ಣಪ್ಪ ಮಂಜುನಾಥ. ಆ ನ್ಯಾಯಪೀಠದ ಮೇಲೆ ನಿಮಗೆ ಗೌರವ ಇಲ್ಲದೆ ನೀವು ಹೋಗುದು ಪ್ರತಿಯೊಂದನ್ನು. ಈಗ ನೋಡಿ, ಜನರು ಸಭೆ ಸೇರುದು, ಅವರಿಗೆ ನ್ಯಾಯ ಕೊಡಿಸಿ ಧರ್ಮಸ್ಥಳಕ್ಕೆ. ಹಾಗಾದ್ರೆ ವೀರೇಂದ್ರ ಹೆಗ್ಗಡೆ ಅಷ್ಟು ಕೆಳಗೆ ಬಂದ್ರ ಜನರ ಹತ್ರ ಇವರು ನ್ಯಾಯ ಕೇಳಲಿಕ್ಕೆ, ಇವರ ಜಾಗದಲ್ಲಿ ಎಲ್ಲರೂ ಹೋಗಿ ಆ ಪೀಠದಲ್ಲಿ ನಿಂತು ಇವರ ಮುಂದೆ ನಿಂತು ನ್ಯಾಯ ಕೇಳುದು. ಈಗ ಇವರು ಎಲ್ಲರ ಹತ್ರ ಅವರಿಗೆ ನ್ಯಾಯ ಕೊಡಿಸಿ, ಇವರಿಗೆ ನ್ಯಾಯ ಕೊಡಿಸಿ, ನಮಗೆ ಬೀದಿ ಹೋರಾಟ ಮಾಡುವವರು ಈಗ ಎಲ್ಲರೂ ಬೀದಿ ಹೋರಾಟದಲ್ಲಿ ಇವರಿಗೆ ನ್ಯಾಯ ಕೊಡಿಸ್ತಿದ್ದಾರಲ್ಲ, ಇದು ಒಳ್ಳೆ ಕಾಣ್ತದ? ಎಲ್ರು ಈಗ ಬೀದಿ ಹೋರಾಟ ಯಾತಕ್ಕೋಸ್ಕರ ಮಾಡುದು? ಧರ್ಮಸ್ಥಳ ಉಳಿಸಿ, ವೀರೇಂದ್ರ ಹೆಗ್ಡೆಯನ್ನು ಉಳಿಸಿ, ಏನು ಇವ್ರಿಗೆ ಯಾವ್ದಿದು? ನಾವು ಸಾಮಾನ್ಯ ಹೋರಾಟಗಾರರು, ನಾವು ಬೀದಿಯಲ್ಲೇ ಮಾಡ್ಬೇಕು, ಹೌದಾ? ಇದನ್ನು ನಾವು ಪ್ರಶ್ನೆ ಮಾಡುದು. ಬಾಯ್ ತೆರೀರಿ ಅಂತ ಯಾಕೆ ತೆರೆಯುವುದಿಲ್ಲ ಈಗ ಮಾತ್ರ? ಅವರಿಗೆ ಏನಾದ್ರೂ ಒಂದು ಪರ ಬರೋದ ನಾನು ಸ್ವಾಗತಿಸ್ತೇನೆ, ಖುಷಿ ಪಡ್ತೇನೆ. ಇದನ್ನು ಮೊದ್ಲೇ ಮಾಡ್ತಿದ್ರೆ. ವೀಕ್ಷಕರೇ, ಇದರ ಜೊತೆಯಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಇಲ್ಲಿ ಅಪರಾಧಿಗಳಿಗೆ ಸೌಜನ್ಯ ಟಾರ್ಗೆಟ್ ಅಲ್ಲಿ ಆಗಿದ್ಲು ಎನ್ನುವಂತ ಚರ್ಚೆ ಈ ಪ್ರಕರಣದ ಸುತ್ತ ಕೂಡ ನಡೀತಾ ಇದೆ. ಒಂದು ಬ್ರಾಹ್ಮಣ ಕುಟುಂಬದ ಜಾಗದ ವಿಚಾರವೂ ಕೂಡ ಈ ಪ್ರಕರಣದ ಸುತ್ತ ಕೇಳಿ ಬಂದಿತ್ತು. ಆ ಬಗ್ಗೆ ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಮೊದಲು ಅದನ್ನ ಕೇಳ್ಬಿಟ್ಟು ಬರೋಣ ಬನ್ನಿ. ಮೇಡಮ್, ಇದು ಅಂದ್ರೆ ಸೌಜನ್ಯ ಟಾರ್ಗೆಟೆಡ್ ಗರ್ಲ್ ಅಲ್ಲ ಆಗಿತ್ತು ಅನ್ನೋದು ಹೌದಾ? ಅದು ಇರ್ಬೋದು, ಯಾಕೆಂದ್ರೆ ಕೊಡ್ಬೋದು. ಅದು ಸ್ಟೇಟ್ಮೆಂಟ್ ಕೊಡ್ತಾಳ ಗೊತ್ತಿಲ್ಲ, ಆದ್ರೆ ಹ್ಯೂಮನ್ ರೈಟ್ಸ್ ಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಬಂತು. ಆ ಒಂದು ಹುಡುಗಿ ಒಂದು ಇದ್ಲು ಅಲ್ಲಿ ಜಾಗದ ತಕರಾರಿತ್ತು ಅಂತ. ಅವಳು ಟಾರ್ಗೆಟ್ ಅಲ್ವಾ? ಯಾಕೆಂದ್ರೆ ಅವಳು ಅಲ್ಲಿ ಕಾಲೇಜ್ ಬಿಟ್ಟು ಬರುವಾಗ ಹುಡುಗರು ಮಾತಾಡುದು ನೋಡಿದ್ರಲ್ಲಿ ಅವಳು ಒಂದು, ನಾನು ಅದೇ ಹೇಳ, ರಿಓಪನ್ ಆಗಿದ್ರೆ ಎಲ್ಲ ಬರ್ತದೆ, ಅವಳು ಒಂದು ಸಾಕ್ಷಿದಾರಳು. ಅವಳು ನೋಡಿದಾಳೆ ಅಲ್ಲಿ. ಈಗ ಮುಂದೆ ಬಂದು ಹೇಳಲ್ವಾ? ಯಾವುದು? ಈ ಸಾಕ್ಷಿಯನ್ನ ಮುಂದೆ ಬಂದು ಹೇಳಲ್ವಾ? ಸರ್, ಈ ಸಾಕ್ಷಿ ಮುಂದೆ ಬಂದು ಹೇಳಿದ್ರೆ ನೀವು ಕೇಸ್ ಪ್ರೊಸೀಡ್ ಮಾಡಿದ್ರೆ, ಆ ದಿವಸ ಅಯ್ಯೋ ಅವಳನ್ನು ಬಸ್ಸಲ್ಲಿ ಒಟ್ಟಿಗೆ ಬಂದ ಹುಡುಗಿ ಕಾಲಿದ್ದಂತ ಇತ್ತು, ಅವರನ್ನು ತನಿಖೆ ಮಾಡ್ಬೇಕಿತ್ತು, ಸಾಕ್ಷಿ ಹಾಕಬೇಕಿತ್ತು. ಇವರು ಒಟ್ಟಿಗಿದ್ದವ್ರದ್ದು ಸಾಕ್ಷಿ ಹಾಕಿದ್ರೆ ಯಾರ್ಯಾರನ್ನು ಸಾಕ್ಷಿ ಹಾಕಿದ್ರೆ ಆಗ್ತದ ಅಲ್ಲಿ? ಇವರ ತನಿಖೆ ಯಾವ ರೀತಿ ಹೋಗಿದೆ ಅಲ್ಲಿ? ಇವರ ತನಿಖೆಯ ತಪ್ಪಿನಿಂದ ಅಲ್ಲ ಇದಾದದ್ದು. ಇವರೆಲ್ಲ ಆಗ ಮಾಡ್ಬೇಕಿತ್ತಲ್ಲ. ಅವಳ ಚಪ್ಪಲಿಯಲ್ಲಿ, ಕೊಡೆಯಲ್ಲಿ, ಇದೆಲ್ಲ ತನಿಖೆ ಮಾಡಿದ್ರೆ ಯಾವ ರೀತಿ ಇನ್ವೆಸ್ಟಿಗೇಷನ್ ತಪ್ಪಿನಲ್ಲಿ ಅಂತ ಗೋಲ್ಡನ್ ಆರಲ್ಲಿ ಅಂತ ಬರ್ದಿದಾರಲ್ಲ. ಪ್ರಸನ್ನ ರವಿ ಮಾತನಾಡ್ತಾ ಇರ್ಬೇಕಾದ್ರೆ ಬ್ರಾಹ್ಮಣ ಕುಟುಂಬದ ಜಾಗದ ವಿಚಾರವನ್ನ ಈ ಪ್ರಸ್ತಾಪ ಮಾಡ್ತಾರೆ. ಮತ್ತೆ ಈ ಪ್ರಕರಣದ ಸುತ್ತ ನಡೆದಿರೋದು ಕೂಡ ಅದೇ, ಅಂದ್ರೆ ಅಪರಾಧಿಗಳಿಗೆ ಸೌಜನ್ಯ ಟಾರ್ಗೆಟ್ ಆಗಿರ್ಲಿಲ್ಲ ಅನ್ನೋದೇ ಒಂದು ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಮತ್ತೆ ಬ್ರಾಹ್ಮಣ ಕುಟುಂಬದ ಒಂದು ಹುಡುಗಿಯ ಹೆಸರನ್ನ ಪ್ರಸ್ತಾಪ ಮಾಡಿರೋದಕ್ಕೆ ನಾವು ಅಲ್ಲಿ ಬೀಪ್ ಹಾಕಿರೋದು. ಅಂದ್ರೆ ಆ ಹುಡುಗಿ ಹೆಸರನ್ನ ನಾವು ಇಲ್ಲಿ ತೋರಿಸಬಾರದು ಅಥವಾ ಕೇಳಿಸಬಾರದು ಅಂದ್ರೆ ಆ ಹುಡುಗಿಯ ಸುರಕ್ಷತೆಗೋಸ್ಕರ ಅದು ನಮ್ಮ ಜವಾಬ್ದಾರಿ. ಹಾಗಾಗಿ ಬೇರೆ ಏನೋ ಮಾತಾಡಿಲ್ಲ, ಅವರು ಆ ಹುಡುಗಿಯ ಹೆಸರನ್ನ ಹೇಳಿರುವ ಜಾಗದಲ್ಲಷ್ಟೇ ಬೀಪ್ ಹಾಕಿದ್ದೇವೆ. ಮತ್ತು ಅದು ಗೌಪ್ಯವಾಗಿ ಇರಲಿ, ಅದೆಲ್ಲವೂ ಕೂಡ ತನಿಖೆಯ ಭಾಗ ಆಗಿರೋದ್ರಿಂದ ತನಿಖೆಗೆ ಸಂಬಂಧಪಟ್ಟಂತಹ ಸಂಸ್ಥೆ ಆ ಹುಡುಗಿಯನ್ನ ವಿಚಾರಣೆಗೆ ಕರಿಬೇಕು. ಮತ್ತೆ ಆಕೆ ನೋಡಿದಾಳೆ ಅನ್ನುವುದನ್ನ ಪ್ರಸನ್ನ ರವಿ ಅವರು ಹೇಳ್ತಾರೆ. ಗೊತ್ತಿಲ್ಲ, ಆ ಎಲ್ಲ ವಿಚಾರಗಳನ್ನ ಆ ಹುಡುಗಿ ಹೇಳಿದ್ರೆ ಬಹುಶಃ ನಿಜವಾದಂತಹ ಅಪರಾಧಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಗನ್ಸುತ್ತೆ. ಗೊತ್ತಿಲ್ಲ, ಸೌಜನ್ಯವೇ ಸಾಕ್ಷಿ ಆಗ್ಬೇಕು, ಸೌಜನ್ಯಳೇ ಸಾಕ್ಷಿ ಆಗ್ಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್ ಶಿವರಾಜ್, ಥ್ಯಾಂಕ್ ಯು. ಇಷ್ಟೊತ್ತು ಎಲ್ಲ ವಿಚಾರವನ್ನ ಹೇಳಿದ್ದು, ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀವಿ. ವೀಕ್ಷಕರೇ, ಒಟ್ಟಿನಲ್ಲಿ ಮತ್ತೆ ಈ ಪ್ರಕರಣ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ, ಹೇಗೆ ತನಿಖೆ ಆಗತ್ತೆ, ಹೊಸ SIT ಆಗತ್ತಾ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ತನಿಖೆ ಆಗಲಿ, ಸೌಜನ್ಯಗೆ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.